2 ದಿನಗಳ ಹಿಂದೆ RCB IPL ಫೈನಲ್ ಮ್ಯಾಚ್ ಗೆದ್ದಿದ್ದಕ್ಕೆ ನಡೆದಂತಹ ಸಂಭ್ರಮಾಚರಣೆಯ ಕಾಲ್ತುಳಿತ ಮತ್ತು 11 ಜನರ ಸಾವಿನ ಪ್ರಕರಣ ಒಂಥರ ತನ್ನ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ಹೋಗ್ತಾ ಇದೆ. ಈ ಕೇಸು ಇದಕ್ಕೊಂದು ದಿಕ್ಕು ದೆಸೆನೇ ಕಾಣಿಸ್ತಾ ಇಲ್ಲ. ನೆನ್ನೆ ವೈಯಕ್ತಿಕ ಕೆಲಸದ ಮೇಲೆ ಹುಬ್ಬಳ್ಳಿಗೆ ಹೋಗಿದ್ದೆ. ನಾನು ಹುಬ್ಬಳ್ಳಿಗೆ ಹೋದಾಗ ಸಾಮಾನ್ಯವಾಗಿ ಅಲ್ಲಿಂದ ನ್ಯೂಸ್ ಅವರ್ ಮಾಡ್ತೀನಿ. ಅಲ್ಲಿ ಲೈವ್ ಮಾಡ್ತಾ ಇದ್ದಾಗ ಏಕಾಏಕಿ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಅಂತ ನಮ್ಮ ಹುಡುಗರು ಹೇಳೋಕ್ಕೆ ಶುರು ಮಾಡಿದ್ರು. ನಾನು ಅಂದೆ, ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಬಂದರೆ ನೇರ ಪ್ರಸಾರದಲ್ಲಿ ತೋರಿಸ್ಬಿಡೋಣ ಅಂತ. ಇಂಪಾರ್ಟೆಂಟೇ ಮಾತಾಡ್ತಿದ್ರು. ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದ ಸಮಿತಿ, ಅವರು ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಿಸ್ತೀವಿ ಅಂತ ಘೋಷಣೆ ಮಾಡಿದ್ರು. ಜೊತೆಗೆ ಪೊಲೀಸ್ ಅಧಿಕಾರಿಗಳ ಸಸ್ಪೆನ್ಷನ್ನು ಅಂದರು. ಯಾರ್ಯಾರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟ್ರು, ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ಇದೆ, ACP ಇರ್ತಾರಲ್ಲಿ, ACP ಸಸ್ಪೆಂಡು, ಸೆಂಟ್ರಲ್ ಡಿವಿಷನ್ನಿನ DCP, ಅಡಿಷನಲ್ ಕಮಿಷನರು, ಪೊಲೀಸ್ ಕಮಿಷನರು, ಇಷ್ಟು ಜನ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರು. ನಾನು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ನಲ್ಲ, ಫಸ್ಟಿಗೆ ನಾನು ಅಂದ್ಕೊಂಡಿದ್ದು ಸ್ಲಿಪ್ ಆಫ್ ಟಂಗ್ ಆಗಿರಬೇಕು ಮುಖ್ಯಮಂತ್ರಿಗಳಿಗೆ. ಪೊಲೀಸ್ ಕಮಿಷನರ್ ಎಲ್ಲ ಸಸ್ಪೆಂಡ್ ಆಗೋದಿಲ್ಲ, ಮಾಡೋದಿಲ್ಲ ಇಂಥ ಪ್ರಕರಣದಲ್ಲಿ. ದೇರ್ ಇಸ್ ಅ ಪ್ರೆಸಿಡೆನ್ಸ್ ಅಂತ ಅಂದ್ಕೊಂಡೆ. ಒಂದೋ ಮುಖ್ಯಮಂತ್ರಿಗಳ ಬಾಯಿ ತಪ್ಪು ಹೇಳಿರಬೇಕು ಅಥವಾ ನಾನೇ ಏನೋ ತಪ್ಪು ಕೇಳಿಸ್ಕೊಂಡಿರ್ಬೇಕು ಅಂತ ನೋಡಿದ್ರೆ ಎಕ್ಸಾಕ್ಟ್ಲಿ ಅದನ್ನೇ ಹೇಳಿದ್ರು ಅವರು. ಗಿರೀಶ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್, ಶೇಖರ್ ಸೆಂಟ್ರಲ್ DCP, ವಿಕಾಸ್ ಕುಮಾರ್ ವಿಕಾಸ್ ಅಡಿಷನಲ್ ಕಮಿಷನರು, ದಯಾನಂದ್ ಪೊಲೀಸ್ ಕಮಿಷನರ್ ಆಫ್ ಬ್ಯಾಂಗ್ಳೂರ್, ರಾಮಕೃಷ್ಣ ACP ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್. 5 ಜನರನ್ನು ಸಸ್ಪೆಂಡ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದೇವೆ. ನಿನ್ನೆ ಪ್ರೆಸ್ ಮೀಟಿನ 3 ಬಿಗ್ ಟೇಕ್ ಅವೇಸ್ ಅದು. ಒಂದು, ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ, 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಸ್ಪೆನ್ಷನ್ನು, ಮತ್ತು ಪೊಲೀಸರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, KSCA ಮತ್ತು RCB ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೇನೆ. 3 ಬಿಗ್ಗೆಸ್ಟ್ ಟೇಕ್ ಅವೇಗಳು ನಿನ್ನೆ ಪತ್ರಿಕಾಗೋಷ್ಠಿಯದ್ದು. ಅದೇನಾಗಿದೆ, ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟ್ ಇರುತ್ತೆ. ಸೊ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಮ್ಯಾಜಿನೇಬಲಿ ನಮಗೂ ಅರ್ಥ ಆಗುತ್ತೆ, ಇದೇ ವಿಷಯ ದೊಡ್ಡದಾಗಿ ಚರ್ಚೆಗೆ ಬಂದಿದೆ. ಜೋರು ಗಲಾಟೆ ಆಗಿದೆ. 2 ಕಾರ್ಯಕ್ರಮ ಯಾಕೆ ಮಾಡೋಕ್ಕೆ ಹೋದ್ರಿ ನೀವು? ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಹೆಂಗೆ ಕಾರ್ಯಕ್ರಮ ಮಾಡಿದ್ರಿ? ಅದರ ಅವಶ್ಯಕತೆ ಏನಿತ್ತು? ಯಾವುದೋ ಒಂದು ಕ್ಲಬ್ ರೀ ಅದು, RCB ಅನ್ನುವಂಥದ್ದು. ಅವ್ರು ಏನೋ ಒಂದು ಗೆದ್ಕೊಂಡು ಬಂದರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆಗಬೇಕಾಗಿತ್ತ? ಇದಕ್ಕೆ ಕಾರಣಕರ್ತರವರು ಯಾರು ಸರ್ಕಾರದ ಮರ್ಯಾದೆ ಬೀದಿಲಿ ಹರಾಜಾಗ್ತಾ ಇದೆ, ಹಿಂಗೆ ಇದ್ರೆ ಹೆಂಗೆ ಅಂತೆಲ್ಲ ಜೋರು ಚರ್ಚೆ ಆಗಿದೆ. ಗೃಹ ಸಚಿವರದ್ದು ಏನೋ ಎಕ್ಸ್ಪ್ಲನೇಷನ್ ಕೊಡೋ ಪ್ರಯತ್ನ ಮಾಡಿದ್ರಂತೆ ಪರಮೇಶ್ವರ್. ಹಾಗಾಗಿಲ್ಲ, ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ತಾ ಇದೆ ಅನ್ನುವ ಮೆಸೇಜ್ ಕನ್ವೆ ಆಗಬೇಕು, ನೀವು ಆ್ಯಕ್ಷನ್ ತಗೊಳ್ಳಿ, ಅದು ಏನಾರು ಆ್ಯಕ್ಷನ್ ತಗೊಳ್ಳಿ ಅಂತ ಕ್ಯಾಬಿನೆಟ್ನ ಒತ್ತಡ ಬಂದಿದೆ ಮುಖ್ಯಮಂತ್ರಿಗಳ ಮೇಲೆ. ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಇನ್ನೊಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಫೈನಲ್ ಡಿಸಿಷನ್ ಆಗಿದೆ. ಹೊರಗಡೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು, 9 ಗಂಟೆ ಆಗಿತ್ತು ಅನಿಸುತ್ತೆ, ಹೇಳೋದು ಇಂತಿಂಥ ಕ್ರಮ ಕೈಗೊಂಡಿದ್ದೀವಿ. ಅದಾದ ನಂತರದ ರಿಯಾಕ್ಷನ್ಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಹಿರಿಯರ ರಾಜಕಾರಣಿಗಳ ಮಾತನಾಡಿ ನೀವು ನೋಡಬೇಕಾಗಿತ್ತು. ಅದನ್ನು ನೋಡಿದ್ದೀರಿ ಅಂತ ಅನ್ಕೊಳ್ತೀನಿ. ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ. ಏನು ಮಾಡಿದ್ರು ಪೊಲೀಸ್ ಆಫೀಸರ್ಸು? ನಿಮಗೆ ಬಂದು ಹೇಳಿದ್ರಾ? RCB 18 ವರ್ಷ ಆದಮೇಲೆ ಮ್ಯಾಚ್ ಗೆದ್ದು ಬಿಟ್ಟಿದೆ, ಫೈನಲ್ಸ್ ಗೆದ್ದುಕೊಂಡು ಬಿಟ್ಟಿದೆ, ದೊಡ್ಡ ಸೆಲೆಬ್ರೇಷನ್ ಮಾಡದೆ ಹೋದರೆ ಹೆಂಗೆ ಮಾಡಿ ಅಂತೇನು ಬಂದು ಹೇಳಿದ್ರ ಪೊಲೀಸ್ ಆಫೀಸರ್ಸು? 4ನೇ ತಾರೀಕು ಮ್ಯಾಚ್ ಆಗಿದೆ, 3ನೇ ತಾರೀಕು ಮ್ಯಾಚ್ ಆಗಿದೆ. 4ನೇ ತಾರೀಕು ಕಾಲು ತುಳಿತ ಆಗಿದ್ದು. 3ನೇ ತಾರೀಕು ಮ್ಯಾಚ್ ಇನ್ನೂ ಶುರುವಾಗೋದಕ್ಕಿಂತ ಮೊದಲೇ KSCA ಆಫೀಸರ್ಸು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. KSCA ಇಂದ ಅಕಸ್ಮಾತ್ RCB ಅವರು ಮ್ಯಾಚ್ ಗೆದ್ರೆ ನಾವು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀವಪ್ಪ ಅಂತ ಬೆಳಗ್ಗೆ 10 ಬರ್ತಾರವರು. ಈಗ ಸಸ್ಪೆಂಡ್ ಆಗಿದಾರಲ್ಲ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್, ಹಿಂದೆ ಮುಂದೆ ನೋಡದೆ ಮುಲಾಜಿಲ್ಲದೆ ಹೇಳಿ ಕಳಿಸ್ತಾರೆ, ಅಂಥದ್ದು ಯಾವುದು ಪ್ಲಾನ್ ಮಾಡಬೇಡಿ ಅಂತ ಹೇಳಿ ಕಳಿಸ್ತಾರೆ ಅವ್ರಿಗೆ. ಅದಾದ ನಂತರ ACP ಟ್ರಾಫಿಕ್ಗೆ ರೈಟಿಂಗಲ್ಲಿ ಕೊಡ್ತಾರೆ KSCA ಅವರು, ಈ ಮಾರ್ಗದ ಮೂಲಕ ಮೆರವಣಿಗೆ ಮಾಡ್ತೀವಿ. ACP ಟ್ರಾಫಿಕ್ ಸೇಸ್ ನೋ, ಮಾಡಬೇಡಿ ಅಂತ. ಆ ಪತ್ರದ ಆಧಾರದ ಮೇಲೆ DPR ಸೆಕ್ರೆಟರಿ
ವಿಧಾನಸೌಧದ ಸೆಕ್ಯೂರಿಟಿಯ ACPಗೆ ಪತ್ರ ಬರೀತಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಇದೆಲ್ಲ ಏನು ಮ್ಯಾಚೇ ಮುಗಿದಿರಲಿಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಶುರುನೇ ಆಗಿರಲಿಲ್ಲ ಮ್ಯಾಚು. ಅಕಸ್ಮಾತ್ RCB ಫೈನಲ್ಸ್ ಅನ್ನು ಗೆದ್ರೆ ನಾವು ವಿಧಾನಸೌಧದ ಮೆಟ್ಟಿಲ ಮೇಲೆ ಸೆಲೆಬ್ರೇಷನ್ ಮಾಡ್ತೀವಿ, ನೀವೇನು ಹೇಳ್ತೀರಿ ಅಂತ. ಹ್ಞೂ ಅಂದ್ರ ಅವರು? ಹ್ಞೂ ಅಂದ್ರ? ಇಲ್ಲ. ನೋಡ್ರಿ, ಒಬ್ಬ ಪೊಲೀಸ್ ಅಧಿಕಾರಿಯ ಮುಂದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಅನುಮತಿ ಬೇಕು ಅಂತ ಕೇಳ್ಕೊಂಡು ಒಂದು ಅರ್ಜಿ ಬಂದರೆ ಆ ಅರ್ಜಿಯನ್ನು ಇತ್ಯರ್ಥಪಡಿಸೋದಕ್ಕೆ 5 ದಿನಗಳ ಕಾಲಾವಕಾಶ ಇರುತ್ತೆ. 5 ದಿನಗಳ ಕಾಲಾವಕಾಶ. 5 ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಎಸ್ ಅಂದರೆ ಆ ಕಾರ್ಯಕ್ರಮ ಮಾಡಬೇಕು, ನೋ ಅಂದರೆ ಅದರ ಅರ್ಥ ಮಾಡಬೇಡಿ ಅಂತ. ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡದೆ ಹೋದರೂ ಮಾಡಬೇಡಿ ಅಂತಾನೆ ಅರ್ಥ. ಇಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ಬೇಕಲ್ಲ. ಇಂತಿಂಥ ಪ್ರಿಲಿಮಿನರಿ ಮಾಹಿತಿ ಆಧಾರದ ಮೇಲೆ ನಾವು 5 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ, ಹೇಳಿ ನೋಡೋಣ. 3ನೇ ತಾರೀಕು ರೀ ಮ್ಯಾಚ್ ಆಗಿದ್ದು. ಮ್ಯಾಚ್ ಇನ್ನು ಶುರು ಆಗೋದಕ್ಕಿಂತ ಮುಂಚೆನೇ ಇವರು ಸೆಲೆಬ್ರೇಷನ್ ಪ್ಲಾನ್ ಮಾಡ್ತಾ ಇದ್ರು. ಓಕೆ, RCB ಫ್ಯಾನ್ಗಳು ಸರ್ಕಾರದಲ್ಲಿ ಇರಬಾರ್ದು ಅಂತಲ್ಲ, ಆದರೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಸನ್ಮಾನಿಸಬಹುದಾದಂಥ ಮ್ಯಾಚ್ ಇದು. ಅಫ್ಕೋರ್ಸ್ ಕಾಲ್ ತುಳಿತಾಗ 11 ಜನ ಸತ್ತಿದ್ದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ಏನೂ ಆಗಿರದೆ ಕಾರ್ಯಕ್ರಮ ಸಾಂಗವಾಗಿ ನಡೆದಿದ್ರೆ ಶಬಾಷ್ ಅನ್ಕೊಂಡು ಓಡಾಡ್ಬಿಡ್ತಿದ್ವಿ, ನಮ್ಮನ್ನು ಸೇರಿದಂತೆ. ಆದರೆ ಕಾಲ್ ತುಳಿತ ಆಗಿದ್ದಕ್ಕಾದರೂ ಈ ಪ್ರಶ್ನೆ ಬರಬೇಕಲ್ವಾ? RCB ಅನ್ನುವಂಥದ್ದು ಒಂದು ಪ್ರೈವೇಟ್ ಕ್ಲಬ್ ಅದು. ಈ ಟೂರ್ನಿ ಯಾಕೆ ನಡೆಯುತ್ತೆ, ಮ್ಯಾಚ್ಗಳು ಯಾಕೆ ನಡೀತವೆ? ದುಡ್ಡಿನ ಲೆಕ್ಕಾಚಾರ ಇದೆ ರೀ ಅಲ್ಲಿ. ಯಾವ ದಿಕ್ಕಿನಿಂದ ನೋಡಿದರೂ RCB ಕರ್ನಾಟಕವನ್ನು ಪ್ರತಿನಿಧಿಸುವುದಿಲ್ಲ. ಅದರಲ್ಲಿ ಆ ಟೀಮ್ನಲ್ಲಿ 2 ಕನ್ನಡಿಗರಿದ್ದಾರೆ, ಒಬ್ಬ ಹಾಫ್ ಕನ್ನಡಿಗ, ಬಹುತೇಕರು ವಿದೇಶಿಯರು. ಅಂಥದ್ದೊಂದು ತಂಡ ಮ್ಯಾಚ್ ಗೆಲ್ತಪ್ಪ. ರಾತ್ರಿ ಸೆಲೆಬ್ರೇಷನ್ ಶುರುವಾಯಿತು. ರಾಜ್ಯದಾದ್ಯಂತ ಆಗಿದೆ, ನಾನು ಬೆಂಗಳೂರಿಗೆ ಸೀಮಿತವಾಗಿ ಹೇಳ್ತಾ ಇದ್ದೀನಿ ವಿಷಯ. ಬೀದಿಗಳಲ್ಲಿ ಸೆಲೆಬ್ರೇಷನ್. ಈ ನಗರದ ಪೊಲೀಸ್ ಕಮಿಷನರ್ ಇಂದ ಹಿಡಿದು ಕಟ್ಟ ಕಡೆಯ ಕಾನ್ಸ್ಟೇಬಲ್ ತನಕ ಪ್ರತಿಯೊಬ್ಬರು ರಾತ್ರಿ ಬೀದಿಲಿದ್ದಾರೆ. ಮಾರನೇ ದಿವಸ ಎವ್ರಿ ಡೇ ಬೆಳಗ್ಗೆ 7ರಿಂದ 7:30 ಮಧ್ಯದಲ್ಲಿ ಹೋಮ್ ಮಿನಿಸ್ಟರ್ ಮನೇಲಿದ್ದರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಅವ್ರನ್ನ ಭೇಟಿಯಾಗಿ ದಿನದ ಅಪ್ಡೇಟ್ ಕೊಡ್ತಾರೆ. ಎವ್ರಿ ಡೇ ಪ್ರೊಸೀಜರ್ ಅದು, ಪದ್ಧತಿ ಅದು. 4ನೇ ತಾರೀಕು ಬೆಳಗ್ಗೆ ನಾನು ಚೆಕ್ ಮಾಡಿದೆ, ಹೋಮ್ ಮಿನಿಸ್ಟರ್ ಮನೆಗೆ ಕಮಿಷನರ್ ಹೋಗಿದ್ರಾ ಅಂತ. ಹೋಗಿಲ್ಲ ಅವತ್ತು. ಅದು ಕೇಳ್ದೆ, ಯಾಕೆ ಹೋಗಲಿಲ್ಲ ಹಾಗಿದ್ರೆ? ಯಾಕೆ ಅಂದರೆ ರಾತ್ರಿ ಹೋಮ್ ಮಿನಿಸ್ಟರ್ಗೆ ಮೆಸೇಜ್ ಹಾಕಿದ್ರಂತವ್ರು, ಸರ್ 3:30ಗೆ ಮನೆಗೆ ಬಂದು ಮಲಗಿದ್ದೀನಿ, ಬಂದೋಬಸ್ತ್ ಎಲ್ಲ ಮುಗಿಸಿ ಎಲ್ಲ ಶಾಂತ ರೀತಿಯಿಂದ ಜನ ಹೋಗೋ ತನಕ, ಆದ್ದರಿಂದ ಬೆಳಗ್ಗೆ ಬೇಗ ಬರುವುದಕ್ಕೆ ನನಗಾಗ್ತಿಲ್ಲ. 3:30ಗೆ ಪೊಲೀಸ್ ಕಮಿಷನರ್ ಮನೆಗೆ ಹೋಗಿದ್ದಾರೆ ಅಂದರೆ ಪೊಲೀಸ್ ಕಮಿಷನರ್ ಮನೆಗೆ ಹೋಗೋ ತನಕ ಯಾವ DCPನೂ ಹೋಗೋದಿಲ್ಲ, ACPನೂ ಹೋಗೋದಿಲ್ಲ, ಇನ್ಸ್ಪೆಕ್ಟರ್ಗಳನ್ನೆಲ್ಲ ಕತೆ ಬಿಟ್ಟುಬಿಡಿ, ಎಲ್ಲರೂ ಬೀದಿಲೇ ಇದ್ರು. RCB ಮ್ಯಾಚ್ ಗೆದ್ದ ತಕ್ಷಣ ಬಂದೋಬಸ್ತ್ ಶುರುವಾಯಿತು. ಟ್ರಾಫಿಕ್ ಡೈವರ್ಷನ್ಗಳೆಲ್ಲೆಲ್ಲ ಆಗಬೇಕು, ಫ್ಲೈಓವರ್ ಯಾವ್ದು ಬಂದ್ ಮಾಡಬೇಕು, ಜನರನ್ನ ಮನೆಗೆ ಕಳಿಸೋದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು. ಆ ಟೈಮ್ನಲ್ಲಿ ಲಾಠಿ ಎತ್ಕೊಂಡು ಹೊಡೆದು ಬಿಡ್ತೀನಿ ಅಂತ ಹೋಗೋದಕ್ಕಾಗಲ್ಲ. ಎಲ್ಲವನ್ನೂ ಮಾಡಿ 3:30-4 ಗಂಟೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಮಲ್ಕೊಂಡಿದೆ ರೀ. ಆದರೆ ಬೆಳಗ್ಗೆ 7 ಗಂಟೆಗೆ ನೋಡ್ತಾರೆ RCBದು ಪೋಸ್ಟು, ವಿಕ್ಟ್ರಿ ಪರೇಡ್ ಇದೆ, ಬಂದುಬಿಡಿ ಅಂತ ಜನರನ್ನು ಕರೆದು ಬಿಟ್ರಿ ಅವರು. ಯಾರು ಪರ್ಮಿಷನ್ ಕೊಟ್ಟಿದ್ರು? ಹ್ಞೂ ಅಂದವ್ರು ಯಾರು? ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರುವ ಸತ್ಯ ಅದು. 11 ಗಂಟೆಗೆ ಪೊಲೀಸ್ ಕಮಿಷನರ್ಗೆ ಮೆಸೇಜ್ ಬರುತ್ತಂತೆ, 8:30-9ಕ್ಕೆ ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮದ ತಯಾರಿ ನಡೀತಿದೆ ಅಂತ. ಗಾಬರಿ ಆಗ್ತಾರೆ ಇವರು, ಯಾವ ಕಾರ್ಯಕ್ರಮ ಅಂತ. ಮೆಸೇಜ್ ಕನ್ವೆ ಮಾಡ್ತಾರೆ, ಪರ್ಮಿಷನ್ ಕೊಟ್ಟಿಲ್ಲ, ಮಾಡಬೇಡಿ ಆ ಕಾರ್ಯಕ್ರಮವನ್ನು ಅಂತ. 11 ಗಂಟೆ ಅಷ್ಟೊತ್ತಿಗೆ 11-11:30 ಆಗಿರಬೇಕು ಟೈಮ್. ಪೊಲೀಸ್ ಕಮಿಷನರು, ಅಡಿಷನಲ್ ಕಮಿಷನರು, DCP, ACP ಇರಲಿಲ್ಲ ಅನ್ಸುತ್ತೆ, ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ. ಅಲ್ಲಿ ಚರ್ಚೆ ಆಗುತ್ತೆ, ಏನು ಮಾಡೋದು ಅಂತ. DPR ಡಿಪಾರ್ಟ್ಮೆಂಟು ಅತ್ಯುತ್ಸಾಹ ತೋರಿಸುತ್ತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡೋದಕ್ಕೆ. ಪೊಲೀಸ್ ಕಮಿಷನರ್ ಆವಾಗಲೂ ಬೇಡ ಅಂದರು.
ಮಾಡಬೇಡಿ ಇದನ್ನು ಅಂದರು. ಕಾರ್ಯಕ್ರಮದ ತಯಾರಿ ನಡೆದು ಹೋಗ್ಬಿಡ್ತಲ್ಲಿ. ನನ್ನ ಮಾತು ಮೀರಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ನಾನು ಬಂದೋಬಸ್ತ್ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಇವ್ರಿಗೆ. ಎದ್ನೋ ಬಿದ್ನೋ ಅಂತ ಓಡಿ ಬರಬೇಕು, ಬಂದಿದ್ದಾರೆ. ನೋಡೋದ್ರಲ್ಲಿ ಅಷ್ಟು ಜನ ನಿಂತ್ಕೊಳ್ಬೋದಾದಂಥ ಜಾಗನ 3-3.5 ಲಕ್ಷ ಜನ ಆಗಿದ್ದಾರಲ್ಲಿ. ಆ ಮೆಟ್ರೋದೊಂದು ಯಾವುದೋ ಡೇಟಾ ಬರ್ತಾ ಇತ್ತು. ಆವ್ರೇಜ್ ಇದೆ, ಒಂದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಗೆ ಎಷ್ಟು ಜನ ಪ್ರತಿ ದಿವಸ ಬಂದು ಇಳಿತಾರೆ ಅಂತ. ಆವತ್ತು 1.5 ಲಕ್ಷ ಜಾಸ್ತಿ ಜನ ಬಂದಿದ್ದಾರೆ. ಬರೀ ಮೆಟ್ರೋದಿಂದನೇ ಅಷ್ಟು ಜನ ಬಂದಿರಬಹುದು ಅನ್ನೋದಾದರೆ, ಅದರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಂದ ಎಷ್ಟು ಜನ ಬಂದಿರ್ಬೋದಲ್ಲಿ? ಹಕ್ಕಳಿ ಲೆಕ್ಕನ. ಹಂಗೆ ಬಂದಿದ್ದಾರೆ ಜನ. ಒಂದು ಕಡೆ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ನು. ಈ ಸೆಲೆಬ್ರೇಷನ್ನಿನ ಪುರುಷಾರ್ಥ ಏನು ಅನ್ನೋದು ಪ್ರಶ್ನೆ. ಯಾವ ಪುರುಷಾರ್ಥಕ್ಕೆ ಈ ಸೆಲೆಬ್ರೇಷನ್ನು? ಒಂದು ಪ್ರೈವೇಟ್ ಕ್ಲಬ್ ಗೆದ್ದಿದ್ದಕ್ಕೆ. ವೇದಿಕೆಯ ಮೇಲೆ ಇದ್ದವ್ರು ಯಾರು? ಅಲ್ಲೊಂದು ಪ್ರೋಟೋಕಾಲ್ ಇತ್ತ? ಯಾರ್ಯಾರಿದ್ರು ವೇದಿಕೆಯ ಮೇಲೆ? ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸದಸ್ಯರು, ಆಪ್ತರು ಮತ್ತು ಅವರ ಕುಟುಂಬಗಳವರು. ಏನು ನಡೀತಾ ಇತ್ತಲ್ಲಿ? ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ. ನಾವು ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದ್ರೆ ಬೌರಿಂಗ್ ಹಾಸ್ಪಿಟಲ್ಗೆ ಮೊಟ್ಟ ಮೊದಲ ಕ್ಯಾಶುಯಲ್ಟಿ ಬ್ರಾಟ್ ಡೆಡ್ ಅಂತ ಎಂಟರ್ ಆಗಿರೋದು 3 ಗಂಟೆ 10 ನಿಮಿಷಕ್ಕೆ. ಅಂದರೆ ಈ RCB ಟೀಮು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಹೊರಡುವುದಕ್ಕಿಂತ ಮೊದಲೇ ಕಾಲ್ತುಳಿತ ಶುರುವಾಗಿ ಒಂದು ಸಾವಾಗಿತ್ತು. 3 ಗಂಟೆ 10 ನಿಮಿಷಕ್ಕೆ ಬೌರಿಂಗ್ ಹಾಸ್ಪಿಟಲ್ ರೆಕಾರ್ಡ್ನಲ್ಲಿ ಬ್ರಾಟ್ ಡೆಡ್ ಬರೆದಿದ್ದಾರೆ. ಮೃತಪಟ್ಟ ಯುವಕನನ್ನು ಕರ್ಕೊಂಡ್ಬಂದಿದ್ದಾರೆ ಇಲ್ಲಿ ಅಂತ. 3 ಗಂಟೆ 10 ನಿಮಿಷಕ್ಕೆ ಅದನ್ನು ಬರೆದಿದ್ದಾರೆ. ಈ RCB ಟೀಮು ವಿಧಾನಸೌಧಕ್ಕೆ ಬಂದಿದ್ದು 4 ಗಂಟೆ 26 ನಿಮಿಷಕ್ಕೆ. ಮೊದಲ ಸಾವು ಅಧಿಕೃತವಾಗಿ ದಾಖಲಾಗಿ 1 ತಾಸು 16 ನಿಮಿಷಗಳ ನಂತರವೂ ಕೂಡ ಕಾರ್ಯಕ್ರಮವನ್ನು ಮಾಡುವ ಉತ್ಸಾಹದಲ್ಲೇ ಎಲ್ಲರೂ ಇದ್ರು. 3:10ಕ್ಕೆ ಬೌರಿಂಗ್ ಹಾಸ್ಪಿಟ್ಲಿಗೆ ಬಾಡಿ ರೀಚ್ ಆಗಿದೆ ಅಂದರೆ ಕಾಲು ತುಳಿತ ಎಷ್ಟೊತ್ತಿಗಾಗಿ, ಸಾವು ಎಷ್ಟೊತ್ತಿಗಾಗಿರ್ಬೋದು ಅನ್ನೋದ್ರ ಲೆಕ್ಕ ಹಾಕೊಳ್ಳಿ ನೀವು. ಅರ್ಧ ತಾಸು 40 ನಿಮಿಷ ಆಂಬ್ಯುಲೆನ್ಸ್ ಬಂದಿಲ್ಲ ಅಲ್ಲಿ. ಅದನ್ನು ನಿಮಗೆ ಬಿಡ್ತೀನಿ ನಾನು. 3:10ಕ್ಕೆ ಸಾವಾಗಿದೆ, 4 ಗಂಟೆ 26 ನಿಮಿಷಕ್ಕೆ ಈ ಟೀಮ್ ಬಂದು ವಿಧಾನಸೌಧಕ್ಕೆ ಇಳಿತು. ಅಲ್ಲಿ ಕಾಲು ತುಳಿತಾಗಿ ಸಾವುಗಳಾಗಿದ್ದು. ಇಲ್ಲಿ ಕಾರ್ಯಕ್ರಮ ಶುರುವಾಯಿತು. ಆವಾಗ ರಾಷ್ಟ್ರಗೀತೆ, ನಾಡಗೀತೆ, ಸನ್ಮಾನ, ಅಧ್ವಾನ ಬಿಡಿ, ಅದು ಸನ್ಮಾನ ಅಲ್ಲ, ಅದು ಅಧ್ವಾನ. ಅದು ಇದೆಲ್ಲ ನಡೀತು. ಇದಾದ ನಂತರ ಮೆರವಣಿಗೆ ನಿರ್ಧಾರ ಆಗಿತ್ತು. ಅದಂತೂ ಬೇಡವೇ ಬೇಡ ಅಂತ ಕಮಿಷನರ್ ಹಠ ಹಿಡಿದು ನಿಂತ್ಕೊಂಡ್ರು. ಮಾಡಲೇ ಕೂಡದು ಅದನ್ನು ಅಂತ. ಆ ಮುಂಚೆನೇ ನಿರ್ಧಾರ ಆಗಿತ್ತು ಅದು ಮಾಡೋದು ಬೇಡ ಅಂತ. ಅಲ್ಲಿ ಕಾಲು ತುಳಿತಾಗಿ ಏನೇನು ಆಗಬಾರ್ದಾಗಿತ್ತು ಎಲ್ಲ ಆಗಿತ್ತು. RCB ಟೀಮ್ ಈ ಸನ್ಮಾನ ಮುಗಿಸ್ಕೊಂಡು ಹೋದರು ಚಿನ್ನಸ್ವಾಮಿ ಸ್ಟೇಡಿಯಂಗೆ. 2 ತಾಸಿನ ಕಾರ್ಯಕ್ರಮ ಏನು ನಿಗದಿಯಾಗಿತ್ತಲ್ಲ ಅದನ್ನು 20 ನಿಮಿಷದಲ್ಲೇನೋ ಮಾಡಿ ಮುಗಿಸಿದ್ರು. ಇಷ್ಟು ನಡೆದಂಗೆ ಹೇಳಿದ್ದೀನಿ ನಾನು. ಒಬ್ಬ DCP ಗಂಭೀರವಾಗಿ ಗಾಯಗೊಂಡು ಹಾಸ್ಪಿಟಲ್ನಲ್ಲಿ ಮಲಗಿದ್ದಾರೆ. ನಾರ್ತ್ DCP ಜನರನ್ನು ಹ್ಯಾಂಡಲ್ ಮಾಡೋದಕ್ಕಾಗದೆ. ಇಷ್ಟು ಘಟನಾವಳಿಗಳಲ್ಲಿ ಪೊಲೀಸರು ಮಾಡಿದ ತಪ್ಪೇನು? ವಾಟ್ ವಾಸ್ ದೇರ್ ಮಿಸ್ಟೇಕ್? ಯಾವ ಪ್ರಾಥಮಿಕ ತನಿಖೆ ಆಧಾರದ ಮೇಲೆ 5 ಜನ ಅಧಿಕಾರಿಗಳ ಸಸ್ಪೆನ್ಷನ್ನಿನ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂತು? ಕರ್ನಾಟಕಕ್ಕೆ ಉತ್ತರ ಬೇಕು, ರಾಜ್ಯಕ್ಕೆ ಉತ್ತರ ಬೇಕಾಗಿದೆ. ಕ್ವಶನ್ ನಂಬರ್ 1, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಅನ್ನೋ ನಿರ್ಧಾರ ಯಾರದ್ದು? ಅದಕ್ಕಿಂತ ಮುಂಚಿನ ಪ್ರಶ್ನೆಗೆ ಬರ್ತೀನಿ ರೀ. RCB ಈ ಟೂರ್ನಿ ಗೆದ್ದಿದ್ದಕ್ಕೆ ಸನ್ಮಾನ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಕಡೆಯಿಂದ ಅಧಿಕೃತ ಸನ್ಮಾನ ಅನ್ನೋ ತೀರ್ಮಾನ ಯಾರ್ದು? ಯಾಕೆ ಮಾಡಬೇಕಾಗಿತ್ತು ಆ ಸನ್ಮಾನವನ್ನು? ಸನ್ಮಾನ ಮಾಡೋದಾದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯಾಕೆ ಮಾಡಬೇಕಾಗಿತ್ತು? ಇವತ್ತು ಬಿಟ್ಟುಬಿಡಿ, ಭಾನುವಾರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಅದ್ಭುತವಾದ ಬಂದೋಬಸ್ತನ್ನು ನಾವು ಮಾಡಿಕೊಡ್ತೀವಿ ಅಂತ ಪೊಲೀಸ್ ಅಧಿಕಾರಿಗಳ ಬಂದು ಪರಿಪರಿಯಾಗಿ ಬೇಡಿಕೊಂಡಿದ್ದು ಸತ್ಯನಾ ಸುಳ್ಳ? ಭಾನುವಾರ ಮಾಡಿ ಈ ಕಾರ್ಯಕ್ರಮವನ್ನು ಅಂತ. ಏನು ಆಕಾಶ ಕೆಳಗೆ ಬಿದ್ದು ಬಿಡ್ತಿತ್ತಾ ಭಾನುವಾರ ಕಾರ್ಯಕ್ರಮ ಮಾಡಿದರೆ? ಕಾಲ್ ತುಳಿತ ಆಗಿ ಜನ ಸತ್ತ ನಂತರವೂ ಕಾರ್ಯಕ್ರಮವನ್ನು ಯಥಾವತ್ತಾಗಿ ನಡೆಸಬೇಕು ಅನ್ನೋ ಹುರುಪಿನಲ್ಲಿ ಯಾರ್ಯಾರಿದ್ರಿ? ರಾಜ್ಯ ಪ್ರಶ್ನೆ ಕೇಳ್ತಾ ಇದೆ ಸ್ವಾಮಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಅನ್ರಿಟನ್ ರೂಲ್ ಇದೆ.
ಫೀಲ್ಡ್ನಲ್ಲಿ ಸೀನ್ ಆಫ್ ಅಕರೆನ್ಸ್ನಲ್ಲಿ ಯಾವ ಪೊಲೀಸ್ ಇರ್ತಾನಲ್ಲ ಆತ ಏನು ನಿರ್ಧಾರ ತೆಗೆದುಕೊಳ್ತಾನೆ, ಆ ನಿರ್ಧಾರ ಆತ ಎಷ್ಟೇ ಕೆಳ ಹಂತದ ಅಧಿಕಾರಿ ಆಗಿರಲಿ, ಕಾನ್ಸ್ಟೇಬಲ್ ಆಗಿರಲಿ, ಆ ನಿರ್ಧಾರವನ್ನು ಸರಿ ಮಾಡುವುದಕ್ಕೆ ಪೊಲೀಸ್ ಇಲಾಖೆ ಅತ್ಯುತ್ತಮ ಅಧಿಕಾರಿಗಳ ತನಕ ಎಲ್ಲರೂ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ. ದ್ಯಾಟ್ ಈಸ್ ಅನ್ ಅನ್ರಿಟನ್ ರೂಲ್. ಹಾಗೆ ಅಲ್ಲಿ ನಿಂತಹ ಅಧಿಕಾರಿಯಿಂದ ಅಥವಾ ಕಾನ್ಸ್ಟೇಬಲಿಂದ ತಪ್ಪುಗಳಾಗಬಹುದು. ವಿ ಕ್ಯಾನ್ ಅಕ್ಸೆಪ್ಟ್ ಮಿಸ್ಟೇಕ್ಸ್, ನಾಟ್ ಮಿಸ್ಚೀಫ್ಸ್ ಅಂತಾರವರು. ಉದ್ದೇಶಪೂರ್ವಕವಾಗಿ ಏನೋ ಮಾಡ್ದ ಅಂದ್ರೆ ಅದನ್ನು ಡಿಪಾರ್ಟ್ಮೆಂಟ್ ಸಹಿಸಿಕೊಳ್ಳೋದಿಲ್ಲ. ಬಟ್ ಒಂದೇನೋ ದೊಡ್ಡ ಘಟನೆ ನಡೀತಾ ಇರುವಾಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾದ ಒತ್ತಡದಲ್ಲಿ ಅಲ್ಲಿ ಖಾಕಿ ಧರಿಸಿಕೊಂಡು ಯೂನಿಫಾರ್ಮ್ ಇಟ್ಕೊಂಡು ಯೂನಿಫಾರ್ಮ್ನಲ್ಲಿ ನಿಂತಹ ಪೊಲೀಸ್ ಒಂದು ನಿರ್ಧಾರ ತೆಗೆದುಕೊಳ್ತಾನೆ. ಆ ಹಂತದ ನಿರ್ಧಾರ ಅದು. ಆ ನಿರ್ಧಾರವನ್ನು ಸರಿ ಮಾಡುವ ಮೂಲಕ ಮುಂದೆ ಪೊಲೀಸರು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೇ ಇರುವಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಇಟ್ಕೋಬೇಕು. ಆ ವಾತಾವರಣ ಬೇಕು. ಯಾವುದೋ ಒಂದು ನಿರ್ಧಾರ ತಪ್ಪಾಯಿತು ಅಂದ ತಕ್ಷಣ ಆತನನ್ನು ಬಡ್ದು ಹಣದು ಹಾಕಿಬಿಟ್ರೆ ಮುಂದೆ ಅಂಥದ್ದೇ ಸಿಚುವೇಷನ್ನಲ್ಲಿ ನಿಂತಿರುವ ಇನ್ನೊಬ್ಬ ಅಧಿಕಾರಿ ಯೋಚನೆ ಮಾಡ್ತಾನೆ, ನಾನು ಕಾಲ್ ತಗೊಳ್ಳ ಬೇಡವಾ, ದೊಡ್ಡವ್ರು ಹೇಳಿ ಬಿಡಿ, ಆದೇಶ ಬಂದಾಗ ಪಾಲನೆ ಮಾಡಿದ್ರಾಯ್ತಂತೆ ಅಂತಾನೆ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೆಲ್ಲ ದಿನಗಳಲ್ಲಿ ನಡೆದಿರುವ ಯಾವ ಘಟನೆಯಲ್ಲೂ ಒಬ್ಬ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಲಾಗಿಲ್ಲ. ಹಿಂಗಾದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ? 3 ಲಕ್ಷ ಜನ ಸೇರಿರುವಲ್ಲಿ ಹಿಂಗಾಗಿದೆಯಲ್ಲ, ನಾಳೆ 30,000 ಜನ ಸೇರ್ತಾರೆ ಎಲ್ಲೋ ಅನ್ಕಳಿ. ಅಧಿಕಾರಿ ಬೇಡ ಅಂತ ರೈಟಿಂಗಲ್ಲಿ ಕೊಟ್ಬಿಡ್ತಾನೆ, ಮಾಡಬೇಡಿ, ಇದನ್ನು ಸಂಬಂಧ ಇಲ್ಲ ನಮಗೆ, ಏನಾರು ಆದರೂ ನಮಗೆ ಗೊತ್ತಿಲ್ಲ ನೋಡಿ ಅಂದ್ಬಿಡ್ತಾರೆ. ಡಿಪಾರ್ಟ್ಮೆಂಟಿನ ಮೊರಾಲ್ ಏನಾಗುತ್ತೆ ರೀ ಇಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಹೋದರೆ? ಯಾರನ್ನು ಉಳಿಸೋದಕ್ಕೋಸ್ಕರ ಇವ್ರನ್ನ ಹರಕೆ ಕುರಿ ಮಾಡ್ತಾ ಇದ್ದೀರಿ ನೀವು? ಯಾರನ್ನು ಉಳಿಸೋದಕ್ಕೋಸ್ಕರ? ಇದೊಂದು ನಿರ್ಧಾರವನ್ನು ನಿನ್ನೆ ಘೋಷಣೆ ಮಾಡಿದ್ರು. ಸೀಮಂತ್ ಕುಮಾರ್ ಸಿಂಗ್ ಹೊಸ ಪೊಲೀಸ್ ಕಮಿಷನರ್ ಆಗಿ ಮಧ್ಯರಾತ್ರಿನೇ ಅಧಿಕಾರ ಸ್ವೀಕಾರ ಮಾಡಿದ್ರು. ದಯಾನಂದ್ ಅವರ ಜಾಗಕ್ಕೆ ಸೀಮಂತ್ ಕುಮಾರ್ ಸಿಂಗ್ BMTFನ ADGP ಆಗಿದ್ದರು. ಅದಾದ ಮೇಲೆ BJP ಅವ್ರದ್ದು JDSನವ್ರದ್ದು ಪ್ರೆಸ್ ಮೀಟ್ ಒಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡಿಬಿಟ್ರು. ಅಧಿಕಾರಿಗಳ ತಲೆದಂಡ ಕೊಟ್ರಿ. ಹೇಮಂತ್ ನಿಂಬಾಳ್ಕರ್ ಅವರು ಇಂಟೆಲಿಜೆನ್ಸ್ ಚೀಫ್, ಯಾಕೆ ಅವ್ರದ್ದೇನು ಮಿಸ್ಟೇಕ್ ಆಗಿಲ್ವಾ? ಗೋವಿಂದರಾಜು ಮುಖ್ಯಮಂತ್ರಿಗಳ ಜೊತೆಗೇ ಓಡಾಡ್ತಿರ್ತಾರೆ ಅವರು ಯಾವಾಗಲೂ. MLC ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಅವರೇ ಫೋರ್ಸ್ ಮಾಡಿ ಈ ಕಾರ್ಯಕ್ರಮ ಮಾಡಿಸಿದ್ದಾರೆ. ಅಂದರೆ ಗೌರ್ಮೆಂಟ್ಗೆ ಒಳ್ಳೆಯ ಹೆಸರು ಬರುತ್ತೆ ಸರ್, ಮಾಡೋಣ ಅಂದರು. ಯಾಕೆ ಅವ್ರನ್ನ ನೀವು ತೆಗೆಯೋದಿಲ್ವಾ ಅಂತೆಲ್ಲ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು ಅದಕ್ಕೂ ಓಕೆ ಅಂದ್ಬಿಟ್ರು. ಕಾಲ್ ತುಳಿತ ಪ್ರಕರಣದಲ್ಲಿ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಇನ್ಕ್ಲೂಡಿಂಗ್ 3 ಜನ IPS ಅಧಿಕಾರಿಗಳು ಸೇರಿದಂತೆ 5 ಜನರನ್ನು ಸಸ್ಪೆಂಡ್ ಮಾಡುವ ನಿರ್ಧಾರ ಮಾಡಲಾಯಿತು. ಮುಂಚೆನೋ ಒಂದು 62 ಜನ ಕಾನ್ಸ್ಟೇಬಲ್ನ ಬಲಿ ಹಾಕಬೇಕು ಅಂತ ಹೊರಟಿದ್ರಂತೆ. ನೆನ್ನೆ ಡಿಪಾರ್ಟ್ಮೆಂಟ್ನಲ್ಲಿ ಫುಲ್ ಗಾಬರಿ. ಮಾಹಿತಿ ತಗೋತಾ ಇದ್ದೆ ನಾನು ಅಲ್ಲಿ ಹುಬ್ಳಿಲಿ ಇದ್ಕೊಂಡು, ಏನೇನಾಗ್ತಿದೆ ಅಂತ. ಒಂದು 62 ಜನ ಕಾನ್ಸ್ಟೇಬಲ್ಸ್ ಲಿಸ್ಟ್ ಮಾಡಿಬಿಟ್ಟಿದ್ರಂತೆ ಇವರು. ಅವ್ರು ಹೇಳ್ತಾ ಇದ್ರು, ನಾವಲ್ಲಿ ಇಲ್ಲದೆ ಹೋಗಿದ್ರೆ ಒಂದು 100 ಜನ ಸಾಯ್ತಿದ್ರು, ಅನ್ಯಾಯವಾಗಿ ಬಲಿ ಹಾಕೋದು ಬೇಡ ನಮ್ಮನ್ನು ಅಂತ. ಅದಿರಲಿ, ವಿವರಗಳಿಗೆ ಹೋದರೆ ಮತ್ತೆ ಸುಮ್ಮನೆ ಅವರಿಗೆಲ್ಲ ತೊಂದರೆ ಆಗ್ತವೆ. 5 ಜನ ಸಸ್ಪೆಂಡ್ ಮಾಡಿದ್ರ. ವಿಪಕ್ಷ BJP ಮತ್ತು JDS ಸೇರ್ಕೊಂಡು ಒಂದು ಜಂಟಿ ಪತ್ರಿಕಾಗೋಷ್ಠಿ ನಡೆಸ್ತು. ಅದರಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿದ್ದರು, ವಿಪಕ್ಷ ನಾಯಕ R ಅಶೋಕ್ ಇದ್ದರು, BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದರು, ಹರೀಶ್ ಪೂಂಜಾ ಅವರಿದ್ದರು ಶಾಸಕರು, ಮಾಜಿ ಸಂಸದ ಪ್ರತಾಪ್ ಸಿಂಹ ಇದ್ದರು. ಅವರು ಒಂದು ಪೊಲೀಸ್ ಅಧಿಕಾರಿಗಳನ್ನು ಯಾಕೆ ಬಲಿ ಹಾಕಿದ್ರಿ ನೀವು, ಯಾರನ್ನು ಉಳಿಸೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಿ ಅಂತ. ಇನ್ನೊಂದು, ಇಂಟೆಲಿಜೆನ್ಸ್ ಫೇಲ್ಯೂರ್ ಇಲ್ವಾ? ಹೇಮಂತ್ ನಿಂಬಾಳ್ಕರ್ ಇಂಟೆಲಿಜೆನ್ಸ್ ಚೀಫ್ ಇದ್ದಾರೆ, ಅವ್ರ ಮೇಲೆ ಅಕ್ರಮ ಇಲ್ಲ, ಗೋವಿಂದರಾಜು ಮೇಲೆ ಅಕ್ರಮ ಇಲ್ಲ ಅಂತ. ಇವ್ರಿಗೆ ಬಂದಿರೋ ಇನ್ಫಾರ್ಮೇಷನ್ ಗೋವಿಂದರಾಜು ಅವರು ಪ್ರೆಷರೈಸ್ ಮಾಡಿ, ಅಂದರೆ ಪ್ರೆಷರೈಸ್ ಅಂತ ಹೇಳಬಾರ್ದು, ಅದನ್ನು ಒಂದು ನಿರ್ಧಾರ ಆಗಿತ್ತು, ಹೆಂಗೆ ವಿಧಾನಸೌಧದ ಮೆಟ್ಲುಗಳ ಮೇಲೆ ಮಾಡಿದ್ರೆ ಅಂತ. ಪೊಲೀಸರು ಬೇಡ ಅಂತಿದ್ರು. ಮಾಡೋಣ ಸರ್, ಸರ್ಕಾರಕ್ಕೊಂದು ಒಳ್ಳೆ ಹೆಸರು ಬರುತ್ತೆ, ದೊಡ್ಡ ಇವೆಂಟ್ ಆಗುತ್ತೆ ಅಂಥೇಳಿ ಗೋವಿಂದರಾಜು ಅವರು ಹೇಳಿದ್ರು ಅಂತ ವಿಪಕ್ಷಗಳಿಗೆ ಬಂದಂಥ ಮಾಹಿತಿ. ಮುಗಿಬಿದ್ರು. ಇವರ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಆಯಿತು, ನಿಮ್ಮದು ಒಂದು ಬೇಡಿಕೆ ಈಡೇರಿಸ್ಬಿಡ್ತೀನಿ ಅನ್ನೋ ಹಾಗೆ ಮುಖ್ಯಮಂತ್ರಿಗಳು, ಆ ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, MLC ರಾಜಕೀಯ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಸಚಿವ ಸಂಪುಟ ದರ್ಜೆಯ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ.
ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ. ಹೇಮಂತ್ ನಿಂಬಾಳ್ಕರ್ ಅವರು ವಾರ್ತಾ ಇಲಾಖೆ ಕಮಿಷನರು, ಜೊತೆಗೆ ಇಂಟೆಲಿಜೆನ್ಸ್ ಚೀಫ್ ಹುದ್ದೆಯಿಂದ ಬಿಡುಗಡೆ ಅಂತ ಆರ್ಡರ್ ಮಾಡಿಬಿಟ್ರು. ಫಸ್ಟು ಇವರೆಲ್ಲ ಮಾತಾಡಿದ್ದು ಕೇಳಿಸ್ಕೊಳ್ಳಿ, ವಿಪಕ್ಷಗಳವರೆಲ್ಲ ಸೇರಿ. ರಾಜ್ಯ ಸರ್ಕಾರ ಒಂದು ಹೊಣೆ ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ತಮ್ಮ ಹುಳುಕನ್ನ, ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಮತ್ತೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, 2ರಿಂದ 3 ಲಕ್ಷ ಜನ ಬಂದ್ರು, ನಾವು ನಿರೀಕ್ಷೆ ಮಾಡಿರಲಿಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇತ್ತು ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಯಾಕೆ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಅಮಾನತು ಮಾಡಿಲ್ಲ? ಅವರ ಬುಡಕ್ಕೆ ಬರ್ತದೆ, ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ. ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಸ್ವತಃ ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತದೆ. ಹಿ ಈಸ್ ಹೋಲ್ಡಿಂಗ್ ದಟ್ ಪೋರ್ಟ್ಫೋಲಿಯೋ. ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತೀರಿ, ಇಂಟೆಲಿಜೆನ್ಸ್ ಫೈಲೂರು ಅಂತ ಹೇಳ್ತೀರಿ. ಸರ್, ಹಾಗಾದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡೋದಾದ್ರೆ, DCP ಅವ್ರನ್ನ ಸಸ್ಪೆಂಡ್ ಮಾಡೋದಾದ್ರೆ, ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದ್ರೆ, ಇಡೀ ಬೆಂಗಳೂರು ಪೊಲೀಸರನ್ನ ಅದಕ್ಕೆ ಹೊಣೆಯಾಗಿ ಮಾಡೋದಾದ್ರೆ, ಇಂಟೆಲಿಜೆನ್ಸ್ ಫೈಲೂರ್ ಇದೆಯಲ್ಲ, ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು? ಇವತ್ತು ಇಂಟೆಲಿಜೆನ್ಸ್ ಫೈಲೂರ್ ಅನ್ನೋದನ್ನ ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವೇ ಒಪ್ಕೊಂಡಿದ್ದೀರಿ. ಇಂಟೆಲಿಜೆನ್ಸ್ ಹೆಡ್ ಅನ್ನು ಯಾಕೆ ಸರ್ ಬಿಟ್ಟಿದ್ದೀರಿ? ನಿಮ್ಮ ಕಾಂಗ್ರೆಸ್ MLA ಗಂಡ ಅಂತ ಬಿಟ್ಟಿದ್ದೀರಾ ನೀವು? ಈ ಒಂದು ತಿಪ್ಪೆ ಸಾರಿಸೋದಕ್ಕೋಸ್ಕರ ಯಾವುದೋ ಒಂದು ಬಲಿ ಪಶುನ ಹುಡ್ಕೊಂಡ್ ಬಂದಿದ್ರೆ, ಅದು ದಯಾನಂದ್ ಸರ್ ಆಗಿದ್ದಾರೆ, ಇಲ್ಲಿ DCP ಶೇಖರ್ ಆಗಿದ್ದಾರೆ, ಬೆಂಗಳೂರಿನ ಪೊಲೀಸರಾಗಿದ್ದಾರೆ. ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ. ಒಬ್ಬ ಹೆಣ್ಣುಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸು. ಆ ತಲೆ ಕೂದಲು ನೆಲಕ್ಕೆ ತಾಕ್ಕೊಂಡು ಹೋಗ್ತಾ ಇದ್ದ. ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ, DK ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರಲ್ಲ, ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್. ನೀವು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರಿ? ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ, ಅರ್ಕೆಯ ಕುರಿ ಮಾಡಕ್ ಹೊರಟಿದ್ರಲ್ಲ, ಇದರ ವಿರುದ್ಧದ ರಾಜಕಾರಣ ನಾವು ಮಾಡ್ತಾ ಇರೋದು. ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಮೊದಲನೇ ಸ್ಟ್ಯಾಂಪೆಡ್ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ವಿಷಯ ಬರುತ್ತೆ. ಸಾವು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತಿದ್ದಾರೆ. ನಮ್ಮ CM ಅವರು ಅವ್ರ ಮೊಮ್ಮಗನ ಕರ್ಕೊಂಡು ಜನಾರ್ದನ ಹೋಟ್ಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಕುಡಿತಾರೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮಗೇನಾದರೂ ಮನುಷ್ಯತ್ವ ಇದ್ದರೆ, ಮಾನವೀಯತೆ ಇದ್ದರೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತಾ? ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸರ್ ಇಲ್ಲ, ಬೆಳಗ್ಗೆ 5 ಗಂಟೆ 5:15 ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ವಿ, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್, ನಿದ್ದೆ ಗಂಟೆ ರಾತ್ರಿ ಇಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳ್ದಷ್ಟು ಮಾಡೋಗೋ ಕೆಲಸ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ, ನೀವೆಲ್ಲ ನೋಡಿರ್ತೀರಿ. ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ಬರು ದಿನ ಗೋವಿಂದನ ಭಜನೆ ಮಾಡ್ಕೊಂಡು ಬರುತ್ತೆ. ವಿಜೇಂದ್ರ ಅವರು ತಮ್ಮ ಹೇಳಿಕೆಯಲ್ಲಿ ಅಂದರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಅಕ್ಯೂಸ್ ನಂಬರ್ 1 ಆಗಬೇಕು, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಅಕ್ಯೂಸ್ ನಂಬರ್ 2 ಆಗಬೇಕು, ಗೃಹ ಸಚಿವ ಪರಮೇಶ್ವರ್ ಅಕ್ಯೂಸ್ ನಂಬರ್ 3 ಆಗಬೇಕು ಅಂತ. ಅದಕ್ಕೆ DK ಸುರೇಶ್ ಅವರು ಕೇಳ್ತಾರೆ, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದಾಗ ಕಾಲು ತುಳಿತಾಯ್ತಲ್ಲ, ಅದರಲ್ಲಿ ನರೇಂದ್ರ ಮೋದಿ ಅಕ್ಯೂಸ್ ನಂಬರ್ 1, ಅಮಿತ್ ಶಾ ಅಕ್ಯೂಸ್ ನಂಬರ್ 2 ಮಾಡ್ತೀರಾ ಅಂತ. ಕೇಳಿಸ್ಕೊಳ್ಳಿ. ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಈಸ್ ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1. ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ DK ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು. ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಕೇವಲ ಏಜೆನ್ಸಿಗಳನ್ನು, KCAನ, RCBಯನ್ನು ಮಾಡಿದ್ರೆ ಸಾಕಾಗೋದಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದರು, ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನು RCB ತಂಡ ಮಾಡಿದ್ದು, ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ. ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಕರೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪರ್ಮಿಷನ್ ಇಲ್ಲದೆ ಇದ್ದರೂ ಸಹ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಯಾಕೆ ಭಾಗವಹಿಸಿದ್ರು, ಅಲ್ಲಿ ಹೋಗಿ ಯಾಕೆ ಕಪ್ಪಿಡ್ಕೊಂಡು ಮುತ್ತಿಡ್ತಕ್ಕಂಥ ಕೆಲಸ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡಿದರು. ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನು ಹರಕೆಯ ಕುರಿಯನ್ನಾಗಿ ಮಾಡುವ ಬದಲಾಗಿ ಇವತ್ತು ತಾವೇ ಜವಾಬ್ದಾರಿಯನ್ನು ಹೊತ್ತು, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ವಿಜೇಂದ್ರನ್ಗೆ ಹೇಳಿ ಪ್ರಧಾನಮಂತ್ರಿನ, ಹೋಮ್ ಮಿನಿಸ್ಟ್ರನ್ನ A1 A2 ಫಸ್ಟ್ ಮಾಡಲಿ, ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಘಟನೆಗೆ A1 A2 ಮಾಡಲಿ,
ಹೇಳಿಲ್ವಾ ಕುಮಾರಸ್ವಾಮಿ ನೈತಿಕ ಹೊಣೆ ಹೊರಬೇಕು, ಯಾವ್ಯಾವ ಸಂದರ್ಭದಲ್ಲಿ ಅವರು ನೈತಿಕ ಹೊಣೆ ಹೊತ್ತಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ನೋಡ್ರಿ, ಡಿ ಕೆ ಶಿವಕುಮಾರ್ ಇನ್ನು ನೆನ್ನೆ ಮಧ್ಯಾಹ್ನ ಮನೆಯಿಂದ ಹೊರಗೆ ಬಂದಂಥ ಡಿ ಕೆ ಶಿವಕುಮಾರ್ ಅವರು, ಅಂದರೆ ಬೆಳಗ್ಗಿಂದಲೂ ಅನಾಲಿಸಿಸ್ ನಡೀತಾ ಇತ್ತು, ಏನಾಗಿದೆ ಈ ಘಟನೆ, ಏನಾಗಿದೆ ಈ ಘಟನೆ ಅಂತ. ಹೊರಗೆ ಬಂದು ಮಾಧ್ಯಮದ ಮುಂದೆ ಮಾತನಾಡುವಾಗ ಕಣ್ಣೀರು ಹಾಕಿದ್ರು. ಸಂಕಟಾಗತ್ತೆ ನನಗೆ, ಯಾರ್ದೋ ಮನೆ ಮಕ್ಕಳು, ಆ ಮಕ್ಕಳ ಸಾವು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಪೋಷಕರ ಕಣ್ಣೀರು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಈಗ ನಾನು ತಪ್ಪು ಮಾಡಿದ್ದು ಯಾರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನು ಫ್ಯಾಮಿಲಿ ಕೂಡ, ಯಾವ ಫ್ಯಾಮಿಲಿ ಕೂಡ ಇದನ್ನು ತಡ್ಕೊಳ್ಳೋದಿಲ್ಲ ಅಂತಂದರೆ ಮಾತಾಡುವಾಗ ಹತ್ರವರು. ಆ ಅಳುವಿನ ವಿಷಯವೂ ಇವತ್ತು ರಾಜಕೀಯ ಫೈಟ್. ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದು ನೋಡಿದೆ, ಆ ಕಣ್ಣೀರು ಹೃದಯದಿಂದ ಬರಬೇಕು ಅಂತ ಕುಮಾರಸ್ವಾಮಿ ಅವರು ಅಂದರು. ಅದಕ್ಕೆ ಇವರು ಎಲ್ಲೆಲ್ಲಿ ಕಣ್ಣೀರು ಹಾಕಿದ್ರು ಎಲ್ರಿಗೂ ಗೊತ್ತು, ನಾನೇನು ತಪ್ಪು ಮಾಡಿದ್ದೀನಿ ಇಡೀ ಬೆಳವಣಿಗೆಯಲ್ಲಿ ಅಂತ. ಅಂದರೆ ಟೀಕೆ ವ್ಯಕ್ತ ಆಗ್ತಾ ಇರೋದು, RCB ಟೀಮು ಸ್ಪೆಷಲ್ ಫ್ಲೈಟ್ನಲ್ಲಿ ಅಹಮದಾಬಾದ್ನಿಂದ ಹೊರಟು HAL ಏರ್ಪೋರ್ಟಿಗೆ ಬಂದು ಇಳೀತಲ್ಲ. ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಒಂದು ಕೋರ್ಟ್ ಕೇಸ್ ಅಟೆಂಡ್ ಮಾಡೋದು ಕನಕಪುರದಲ್ಲಿ ಇರ್ತಾರೆ. ಅಲ್ಲಿಂದ ನೇರವಾಗಿ HAL ಏರ್ಪೋರ್ಟಿಗೆ ಬರ್ತಾರೆ ಅವರು, RCB ಫ್ಲ್ಯಾಗ್ ಹಿಡ್ಕೊಂಡು. ಇನ್ಫ್ಯಾಕ್ಟ್ ಅವ್ರಿಗೆ RCB ಜರ್ಸಿ ಹಾಕೋಬೇಕು ಅಂತಿತ್ತಂತೆ, ಸೈಜ್ ಕರೆಕ್ಟಾಗಿ ಆ ಟೈಮಿಗೆ ಸಿಗಲಿಲ್ಲ ಅಂತ ಜೊತೆಗಿದ್ದವ್ರು ಹೇಳ್ತಾ ಇದ್ರು. RCB ಫ್ಲ್ಯಾಗ್ ಹಿಡ್ಕೊಂಡು, ಕನ್ನಡ ಧ್ವಜವನ್ನು ಹಿಡ್ಕೊಂಡು HAL ಏರ್ಪೋರ್ಟಿಗೆ ಬರ್ತಾರೆ, ಕೊಡ್ತಾರೆ ಅದನ್ನು ವಿರಾಟ್ ಕೊಹ್ಲಿ ಕೊಡ್ತಾರೆ. ಅಲ್ಲಿಂದ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರರ ಬಗ್ಗೆ ಅತಿ ದೊಡ್ಡ ಟೀಕೆ ವ್ಯಕ್ತ ಆಗ್ತಾ ಇರೋದು, ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮಕ್ಕೆ ಅವ್ರು ಯಾಕೆ ಹೋದರು ಅಂತ. ಕಾಲು ತುಳಿತ ಆಗಿ 11 ಸಾವುಗಳಾದ ನಂತರವೂ ಅಲ್ಲೊಂದು ಕಾರ್ಯಕ್ರಮ ನಡೀತು. 2 ತಾಸು ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನು 20 ನಿಮಿಷಕ್ಕೆ ಮೊಟಕುಗೊಳಿಸಿದ್ರೆ ನಿಜ. ಅಲ್ಲಿ ಆ ಕಾರ್ಯಕ್ರಮದ ವೇದಿಕೆಗೆ ಹೋಗಿ ಕಪ್ಪಿಗೆ ಮುತ್ತು ಕೊಟ್ರಲ್ಲ ಅಂತ, ಅದನ್ನು ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡ್ರು. ಡಿ ಕೆ ಸುರೇಶ್ ಅವರು ಕೂಡ ಡ್ರಾಮಾ ಮಾಡೋದರಲ್ಲಿ ಕುಮಾರಸ್ವಾಮಿ ಎಕ್ಸ್ಪರ್ಟು, ಅದು ಇಡೀ ಕರ್ನಾಟಕದ ಜನರಿಗೆ ಗೊತ್ತು. ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಮಾಡಬೇಕು ಅಂತ ಅವ್ರಿಗೆ ಗೊತ್ತು, ವಿಷಯ ಯಾವ ರೀತಿ ತಿರುಚಬೇಕು ಅನ್ನೋದು ಗೊತ್ತು. ಸತ್ತವರ ಬಗ್ಗೆ ಅನುಕಂಪ ಇದೆಯೋ, ರಾಜಕೀಯ ಇದೆಯೋ, ಕುಮಾರಸ್ವಾಮಿ ಅವರಿಗೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ಪ್ರತಾಪ್ ಸಿಂಹ ಅವರು ಮಾತಾಡಿದರು. ಡಿ ಕೆ ಶಿವಕುಮಾರ್ ಅವರು ಕಣ್ಣೀರು ಹಾಕಿದ್ದರ ಬಗ್ಗೆ. ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ರೆ ನಾಟಕ, ಡಿ ಕೆ ಶಿವಕುಮಾರ್ ಹತ್ರ ಅದು ಅಂತರಾಳದಿಂದ ಬಂದಿದ್ದ ಅಂತ ಕೇಳಿಸ್ಕೊಳ್ಳಿ. ನಾನು ಇಲ್ಲಿ ಒಬ್ರು ಇಬ್ಬರ ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ. ಅದನ್ನು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. 20 ಗಂಟೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ. ಆ ಕಣ್ಣಲ್ಲಿ ಅಳೋಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕದೆಲ್ಲ ಆ ನೋವುಗಳು ನೋಡಿದಾಗ. ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರ್ಸೋಣ. ಡೋಂಟ್ ವರಿ. ಸ್ಟೇಡಿಯಂಗೆ ಹೋಗಿದ್ದೆ, ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು. ಇವ್ರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, BJP ಏನು ಟ್ವೀಟ್ ಮಾಡಿದ್ರು, ಯಾರ್ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಬಿಚ್ಚಿ ತೆಗಿಲಿ. ಅವರೆಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಎಲ್ಲ ನಮ್ಮ ಹತ್ರ ಇದೆ ದಾಖಲೆ. ನಾನು ಕಣ್ಣಲ್ಲಿ ನಮ್ಗೆ ನೀರು ಬಂದದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು, ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು. ನೋಡಿ, ಕುಮಾರಸ್ವಾಮಿ ಅವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನು ತಿರ್ಚ್ತಾರೆ ಅಂತಕ್ಕಂಥದ್ದು. ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಅವರು ಸತ್ತವರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನು ಬೆಳೆದು ಬಂದಂಥವ್ರು. ಅವ್ರಿಗೆ ಜನರ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೌರವ ಆಗಲಿ, ಅವರು ನಡ್ಕೊಳ್ತಕ್ಕಂಥ ರೀತಿ ಆಗಲಿ ಯಾವತ್ತೂ ಕೂಡ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರು ನನ್ನ ಅಳ್ತಾ ಇರೋದನ್ನು ನೋಡಿದೆ. ಕುಮಾರಣ್ಣ ಹತ್ತು ಕೂಡಲೇ ಅದು ನಾಟಕ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಹತ್ತಿದ ಕೂಡಲೇ ಅದು ಅಂತರಾಳದಿಂದ ಬಂದಿದ್ದಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ನನ್ನ ಹತ್ತಿರಿ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸರ್. ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತಲೇ ಭಾವಿಸೋಣ.
ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮಗೆ ಬೆಳಗಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟರಲ್ಲ ಸರ್, ಅವ್ರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು. ಅವ್ರನ್ನ ಇವತ್ತು ಸಸ್ಪೆನ್ಷನ್ ಬಳುವಳಿ ಕೊಟ್ಟರಲ್ಲ. ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ. ಇವತ್ತು ದಯಾನಂದ್ ಸರ್ ಅಂತಹ ಒಬ್ಬ ಫೈನೆಸ್ಟ್ ಪೊಲೀಸ್ ಆಫೀಸರಿಗೆ ಈ ಒಂದು ಸಸ್ಪೆನ್ಷನ್ನ ಬಳುವಳಿ ಮಾತ್ರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಚಾರ ಇದು. ಅನ್ಡೌಟೆಡ್ಲಿ ಅಟ್ಲೀಸ್ಟ್ ಸಸ್ಪೆನ್ಷನ್ ಅಂತ ಹೇಳೋದಕ್ಕಿಂತ ಮುಂಚೆ ವಾಟ್ ಕೈಂಡ್ ಆಫ್ ಆಫೀಸರ್ ಹಿ ವಾಸ್ ಅನ್ನೋದನ್ನು ಚೆಕ್ ಮಾಡಬೇಕಾಗಿತ್ತು ಅಷ್ಟೇ. ಗೊತ್ತಿಲ್ಲದೆ ಇರೋದೇನಲ್ಲ ಸರ್ಕಾರಕ್ಕೆ ಯಾರ್ಯಾರು ಏನೇನು ಅಂತ, ಅವ್ರದ್ದು ಇಡೀ ಸರ್ವಿಸ್ ರೆಕಾರ್ಡ್ಸೇ ಇರುತ್ತೆ. ದಯಾನಂದ್ ಹೆಂಗೆ, ಏನು ಮುಂಚೆ ಏನು ಮಾಡಿದ್ದಾರೆ, ಅವರು ಬಂದ ಮೇಲೆ ಏನೇನಾಗಿದೆ ಡಿಪಾರ್ಟ್ಮೆಂಟ್ನಲ್ಲಿ, ಬೆಂಗಳೂರಲ್ಲಿ ಏನೇನಾಗಿದೆ ಎಲ್ಲವನ್ನೂ ಒಂದು ಸಲ ಚೆಕ್ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಅದರ ಜೊತೆಗೆ ಡಿ.ಕೆ. ಶಿವಕುಮಾರು ನಿನ್ನೆ ಈ ಕ್ಯಾಬಿನೆಟ್ ಮೀಟಿಂಗ್ ಆಗೋದಕ್ಕಿಂತ ಮುಂಚೆ ಕೆಲವು ಗಂಟೆಗಳ ಮುಂಚೆ ಪೊಲೀಸರನ್ನು ಸುಮ್ಮನೆ ಬ್ಲೇಮ್ ಮಾಡಿ ಮಾಡಬೇಡಿ, ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು, ಅದೇನೋ ಹೇಳ್ತಾರೆ ಅವರು, ಮರ್ತೋಯ್ತು ನನಗೆ, ಏನು ಪೊಲೀಸರು ಕೆಲಸ ಮಾಡಿದ್ದಕ್ಕೆ ಸಾವುಗಳ ಸಂಖ್ಯೆ ಕಡಿಮೆ ಆಗಿದೆ ಆ ಥರದ್ದೇನೋ ಒಂದು ಹೇಳ್ತಾರೆ. ಆ ನಿರ್ಧಾರ ಏಕಾಏಕಿ ಕ್ಯಾಬಿನೆಟ್ ಮೀಟಿಂಗ್ ನಂತರ ಯಾಕೆ ಬದಲಾಗೋಯಿತು ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಕ್ವಿಕ್ಲಿ ಇವತ್ತಿನ ಅಪ್ಡೇಟ್ಸಿಗೆ ಬಂದು ಬಿಡೋಣ. 18 ವರ್ಷ ಕಾದು 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 ಕಪ್ಪು ಗೆದ್ದ ಖುಷಿಯಲ್ಲಿರುವ RCBಗೆ ಈಗ ಬಂಧನ ಭೀತಿ. RCBಯ ಮ್ಯಾನೇಜ್ಮೆಂಟಿಗೆ ನಾನು ಹೇಳ್ತಾ ಇರೋದು. 4 ಜನ ಅರೆಸ್ಟು. RCB ಅವರು DNA ಅವರು, DNA ಅನ್ನುವಂಥದ್ದು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ನಿಖಿಲ್ ಅಂತ RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್. ಸುನೀಲ್ ಮ್ಯಾಥ್ಯೂ DNA ದ ಡೈರೆಕ್ಟರ್. ಆ್ಯಕ್ಚುಲಿ ನಿಮಗೆ ಆನ್ ರೆಕಾರ್ಡ್ ಹೇಳಬೇಕು ಅಂದರೆ ಆ ರೆಕಾರ್ಡ್ಗಳನ್ನು ಬದಲಿಸಲಾಗಿದೆ ಅನ್ನೋ ಏನೋ ಒಂದು ವಾದ ಇದೆ. ಇರಲಿ, ರೆಕಾರ್ಡ್ಸ್ ಆರ್ ದೇರ್. KSCA ಅವರು ಲೆಟರ್ ಹಾಕಿದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ, DNA ಅವರು ಈ ಇವೆಂಟನ್ನು ಮಾಡ್ತಾರೆ, ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ. ಸುನೀಲ್ ಮ್ಯಾಥ್ಯೂ ಡೈರೆಕ್ಟರ್ DNA, ಕಿರಣ್ ಮ್ಯಾನೇಜರ್ DNA, ಸುಮಂತ್ DNA ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ. RCBಯ ಮಾರ್ಕೆಟಿಂಗ್ ಹೆಡ್ಡು, DNA ಕಂಪನಿಯ 3 ಜನ, ಒಟ್ಟು 4 ಜನ ಅರೆಸ್ಟು. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ್ರು. 19ನೇ ತಾರೀಖಿನ ತನಕ ಇವರಿಗೆ ನ್ಯಾಯಾಂಗ ಬಂಧನ. 41ನೇ ACMM ನ್ಯಾಯಾಲಯದಿಂದ ಆದೇಶ. ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರ ಬಿಟ್ಟು ಬಂದಿದ್ದಾರೆ. ಇವರ ಪೈಕಿ ನಿಖಿಲ್ ತಮ್ಮ ಪತ್ನಿ ಮತ್ತು ಮಗುವಿನ ಜೊತೆಗೆ ಮುಂಬೈಗೆ ಹೋಗ್ತಾ ಇದ್ರಂತೆ. ನ್ಯಾಯಾಲಯದಲ್ಲಿ ಚರ್ಚೆ ಬರುತ್ತೆ, ಮುಂಬೈಗೆ ಹೋಗ್ತಿದ್ರ ದುಬೈಗೆ ಹೋಗ್ತಿದ್ರ ಅಂತ. ಹೋಗ್ತಾ ಇರುವಾಗಲೇ ಏರ್ಪೋರ್ಟ್ನಲ್ಲೇ ಹಿಡ್ಕೊಂಬಂದಿದ್ದಾರೆ ಇವ್ರನ್ನ. ಇವತ್ತು ಇವರಿಗೆ ಜಾಮೀನು ಕೇಳಿಕೊಂಡು ಮಾಳವಿಕಾ ಅವರು ವಕೀಲರ ಮೂಲಕ ಕೋರ್ಟಿಗೆ ಬಂದಿದ್ದರು. ಕೋರ್ಟ್ನಲ್ಲಿ ಜೋರು ಚರ್ಚೆ ಆಯಿತು. ಇವರ ಬಂಧನವೇ ಅಕ್ರಮ ಅಂದರು ವಾದ ಮಾಡುವಾಗ ವಕೀಲರು. ಯಾಕೆ ಅಕ್ರಮ ಅಂತ ಕೇಳಿದ್ರೆ, ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಮಾಡಿದ ಮೇಲೆ ಅನೌನ್ಸ್ ಮಾಡ್ತಾರೆ RCB ಅವ್ರನ್ನ KSCA ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ ಪೊಲೀಸರಿಗೆ ಅಂತ. ಬಂಧನ ಅನ್ನುವಂಥದ್ದನ್ನು ತನಿಖಾಧಿಕಾರಿಗಳು ಮಾಡಬೇಕೇ ಹೊರತು ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಮಾಡುವಂಥದ್ದಲ್ಲ ಬಂಧನ ಅಂತ ಇವರ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಆದರೆ ನಿನ್ನೆ ರಾತ್ರಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿತ್ತು. 10:30 ಅಷ್ಟೊತ್ತಿಗೆ FIR ಮಾಡ್ಕೊಂಡಿದ್ದಾರೆ ಅವರು. FIRನಲ್ಲಿ ಸ್ಪಷ್ಟವಾಗಿ ಬರುತ್ತೆ, RCB ಗೆದ್ರೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಇವರು ಸ್ಟೇಷನ್ನಿಗೆ ಬಂದಾಗ ಮಾಡಬಾರದು ಅಂತ ಪೊಲೀಸರು ಹೇಳಿ ಕಳಿಸಿದ್ರು ಕೂಡ ಇವರು ಸೆಲೆಬ್ರೇಷನ್ನಿನ ಪ್ಲಾನ್ ಮಾಡಿದ್ರು ಅಂತ FIRನಲ್ಲಿ ಸ್ಪಷ್ಟವಾಗಿ ಬಂದಿದೆ. ನಿನ್ನೆ 10:00 PIL ದಾಖಲಾದ ಮೇಲೆ 11:15 ಪೊಲೀಸರು FIR ಮಾಡ್ಕೊಂಡಿದ್ದಾರೆ ಅನ್ನುವ ವಾದವನ್ನು ಇವರು ಮಾಡಿದ್ರು. 10:00 PIL ದಾಖಲಾಗುತ್ತೆ ಹೈಕೋರ್ಟ್ನಲ್ಲಿ. CM ಕ್ಯಾಬಿನೆಟ್ ಸಭೆ ನಡೆಸಿ RCB DNA ಪದಾಧಿಕಾರಿಗಳ ಬಂಧನಕ್ಕೆ ಆದೇಶ ಮಾಡಿದ್ದೀನಿ ಅಂತಂದ್ರು. ಇದು ಕಾನೂನು ಬಾಹಿರ. ಅದಕ್ಕೆ ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಿ ಅಂತ ಕೇಳಿದಾಗ ಸಂದೇಶ್ ಚೌಟ ವಾದ ಮಾಡ್ತಾ ಇದ್ರು ಇವರು ಪರವಾಗಿ, ಹಿರಿಯ ವಕೀಲರಾದ ಸಂದೇಶ್ ಚೌಟ. ತನಿಖಾಧಿಕಾರಿ ಮಾತ್ರ ಬಂಧನದ ನಿರ್ಧಾರ ಮಾಡಬೇಕು, ಮುಖ್ಯಮಂತ್ರಿಗಳ ಅಲ್ಲ ಅಂತ ಹೇಳಿದ್ರು. ಆದರೂ ಇವರಿಗೇನು ರಿಲೀಫ್ ಹೈಕೋರ್ಟ್ನಿಂದ ಸಿಗಲಿಲ್ಲ. ಜೂನ್ 9ನೇ ತಾರೀಕು ಮಧ್ಯಾಹ್ನ 2:00 ವಿಚಾರಣೆ ನಡೆಸೋಣ ಅಂತೇಳಿ ಪ್ರಕರಣವನ್ನು ಮುಂದೂಡಲಾಯಿತು. ಅದರ ಅರ್ಥ ನಿಖಿಲ್ ಪರಪ್ಪನ ಅಗ್ರಹಾರಕ್ಕೆ ಹೋದರು ಅಂತ. ಮಾಳವಿಕಾ ನಾಯಕ್ ಅಂತ ಇವರ ಪತ್ನಿ ಕೋರ್ಟಿಗೆ ಬಂದಿದ್ರು. ನನ್ನ 2 ವರ್ಷದ ಮಗು ಮತ್ತು ಗಂಡ ನಾವು ಮುಂಬೈಗೆ ಹೋಗ್ತಾ ಇದ್ವಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವುದೇ ತನಿಖೆ ನಡೆಸಿಲ್ಲ, ಕಾನೂನು ಮತ್ತು ಸಂವಿಧಾನವನ್ನು ಕಡೆಗಣಿಸಿ ನಮ್ಮನ್ನು ಬಂಧಿಸಲಾಗಿದೆ, ಅವರ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ, ಇತ್ಯಾದಿ ಇತ್ಯಾದಿ ವಾದ ಮಾಡಿದ್ದಾರೆ.
ಖುದ್ದು DCM ಆಟಗಾರರನ್ನು ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡಿದ್ರು. ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರ CM DCM ಸನ್ಮಾನ ಮಾಡಿದ್ರು. ಅವಘಡದ ಮಾಹಿತಿ ತಿಳಿದ ತಕ್ಷಣ RCB ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿದೆ. ಯಾವುದೇ ಲೋಪ ಆಗದೆ ಹೋದರೂ ಕೂಡ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನ್ಯಾಯಾಲಯ ಈ ವಾದವನ್ನು ಒಪ್ಪಿಕೊಂಡಿಲ್ಲ. ಈ ಮಧ್ಯದಲ್ಲಿ KSCA 3 ಜನ ಹೈಕೋರ್ಟಿಗೆ ಬಂದಿದ್ರು. ರಘುರಾವ್ ಭಟ್ KSCA ಅಧ್ಯಕ್ಷ, ಜಯರಾಮ್ KSCA ಖಜಾಂಚಿ, ಶಂಕರ್ KSCA ಕಾರ್ಯದರ್ಶಿ. ಅರೆಸ್ಟ್ ಮಾಡ್ತಾರೆ ಅಂತ ಇವರು ನಾಪತ್ತೆಯಾಗಿದ್ರು ಅಂತ ಒಂದು ಸುದ್ದಿ ಇದೆ. ನಾಪತ್ತೆಯಾಗಿದ್ದು ನಾವು ಹೆಂಗೆ ಖಚಿತಪಡಿಸೋಣ? ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ರೋ ಇಲ್ವೋ, ವಿ ಡೋಂಟ್ ನೋ. ಬಟ್ ಇವರು ಥಟ್ ಅಂತ ಹೈಕೋರ್ಟಿಗೆ ಬಂದುಬಿಟ್ರು, ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು, ಒಂದು ರಿಲೀಫ್ ಕೊಡಿ ಅಂತ. ಹೈಕೋರ್ಟು ಇವರ ಅರ್ಜಿಯ ವಾದವನ್ನು ಕೇಳಿಸಿಕೊಂಡು ರಿಲೀಫ್ ಕೊಡ್ತು. ಯಾವುದೇ ಒತ್ತಾಯದ ಕ್ರಮವನ್ನು ಕೈಗೊಳ್ಳಬೇಡಿ. ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಲೈನ್. ಅದರ ಅರ್ಥ ಏನು ಅಂದರೆ ಇವ್ರನ್ನ ಯಾರನ್ನೂ ಅರೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ತನಿಖೆ ಮುಂದುವರಿಸಿ ಅಂತ. ತನಿಖೆಗೆ ಕೋಆಪ್ರೇಟ್ ಮಾಡಬೇಕು ಅನ್ನುವ ಸೂಚನೆ ನೀವು ಇವ್ರಿಗೆ ಕೊಡ್ತಾರೆ. ಪೊಲೀಸರು ಕರೆದಾಗ ಹೋಗಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ. ರಾಜ್ಯ ಹೈಕೋರ್ಟಿನ ವ್ಯಾಪ್ತಿ ಬಿಟ್ಟು ಹೊರಗಡೆ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಂತ ಶುಕ್ರವಾರಕ್ಕೆ ಮುಂದಿನ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ. ರಘುರಾವ್ ಭಟ್, ಜಯರಾಮ್ ಮತ್ತು ಶಂಕರ್, ಒಬ್ಬರು ಅಧ್ಯಕ್ಷರು, ಒಬ್ಬರು ಖಜಾಂಚಿ, ಒಬ್ಬರು ಕಾರ್ಯದರ್ಶಿ. ವಿಚಾರಣೆ ಆಗಬೇಕಾಗಿರೋದು ಇಲ್ಲಿ KSCಯಲ್ಲಿ ವಿಚಾರಣೆ ಆಗಬೇಕಾಗಿರೋದು. 35,000 ಜನರ ಕೆಪಾಸಿಟಿ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ಲಕ್ಷಗಟ್ಟಲೆ ಹುಡುಗ ಹುಡುಗಿಯರು ಸೇರಿದಾಗ ಗೇಟ್ ಯಾಕೆ ಬಂದಿಟ್ರು? ಗೇಟ್ಗಳನ್ನು ಯಾಕೆ ತೆಗಿಲಿಲ್ಲ? ಎಲ್ಲ ಗೇಟ್ಗಳನ್ನು ತೆರೆದು ಒಂದಷ್ಟು ಜನರಿಗೆ ಒಳಗೆ ಅವಕಾಶ ಆಗಿದ್ದರೆ ಹೊರಗಡೆ ಕಾಲು ತುಳಿತ ಆಗ್ತಿರ್ಲಿಲ್ಲವ? ಅಲ್ಲೊಂದು ಮೆಡಿಕಲ್ ಕಮಾಂಡ್ ಸೆಂಟರ್ ಇತ್ತಲ್ಲ, ಅಲ್ಲಿ ಇರಬೇಕಾದ ಡಾಕ್ಟರ್ಗಳು, ನರ್ಸ್ಗಳು, ಆ್ಯಂಬ್ಯುಲೆನ್ಸು ಆವತ್ತೇ ಎಲ್ಲಿಗೆ ಹೋಗಿದ್ವು ಆವತ್ತು? ಪೊಲೀಸರು ನಿಮಗೆ ಸ್ಪಷ್ಟವಾಗಿ ಹೇಳಿದ್ರಲ್ವ ಮಾಡಬೇಡಿ ಈ ಕಾರ್ಯಕ್ರಮನ ಅಂತ, ಸ್ಪಷ್ಟವಾಗಿ ಹೇಳಿ ಕಳಿಸಿದ್ರಲ್ವ. ಆದರೂ ಕಾರ್ಯಕ್ರಮವನ್ನು ಆಯೋಜಿಸಿದ್ರಲ್ಲ, ಯಾರು ಹೇಳಿದ್ದದನ್ನು? ಮಾಡಿ ಅಂದವ್ರು ಯಾರು? ಒಪ್ಪಿಗೆ ಕೊಟ್ಟವರು ಯಾರು? ಎಲ್ಲದರ ವಿಚಾರಣೆ ಆಗಬೇಕು. ಸಂಕಟಕ್ಕೆ ಪೊಲೀಸರು ವಿಚಾರಣೆ ಮಾಡ್ತಾರೆ. ಸತ್ಯ ಹೊರಗೆ ಬರುತ್ತೋ ಇಲ್ವೋ, ವಿ ಡೋಂಟ್ ನೋ. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬೆಂಕಿ ಇಡೋದಕ್ಕೆ ಹೋದರೆ ಅದು ವಿಧಾನಸೌಧ ಕತ್ಕೊಳ್ಳುತ್ತೆ. ಅಲ್ಲಾಗಿರೋದಲ್ವ ನಿರ್ಧಾರ. ಯಾರಿಗೋ ಒಬ್ಬರಿಗೆ ಅನ್ನಿಸ್ತಲ್ವ, ನಾವು ಆಡಳಿತ ನಡೆಸ್ತಾ ಇರುವಾಗ RCB ಅವ್ರು ಗೆದ್ದು ಬಿಟ್ಟಿದ್ದಾರೆ. ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ RCBಗೆ. ವಿರಾಟ್ ಕೊಹ್ಲಿನ ಎಲ್ಲರನ್ನೂ ಕರೆಸಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರೆ ನಮ್ಮ ಸರ್ಕಾರದ ಗೌರವ ಜಾಸ್ತಿ ಆಗುತ್ತೆ ಅಂತ ಯಾರಿಗೋ ಒಬ್ಬರಿಗೆ ಅನ್ನಿಸ್ತಲ್ಲ. ಅವ್ರು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದು ಜಾಮೀನು ತೆಗೆದುಕೊಂಡು ಹೊರಗೆ ಬಂದಿದ್ದ ಮಾಜಿ ಸಚಿವ, ಹಾಲಿ ಶಾಸಕ, ಕಾಂಗ್ರೆಸ್ ಮುಖಂಡ, KPCC ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ ಇವತ್ತು ಹೊರಗಡೆ ಇದ್ದದ್ದು ಸಾಕು, ಇನ್ನು ಒಳಗಡೆ ಹಾಕಿ ಈ ಮನುಷ್ಯನನ್ನು ಅನ್ನುವ ರೀತಿಯಲ್ಲಿ ಜಡ್ಜ್ಮೆಂಟ್ ಕೊಡ್ತು. ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್ ಇದು. CBIನವರು ಮೊದಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗ್ತಾರೆ. ಯೋಗೀಶ್ ಗೌಡ ಅನ್ನುವಂಥ ಒಬ್ಬ ಉದಯೋನ್ಮುಖ ರಾಜಕಾರಣಿ, ಜಿಲ್ಲಾ ಪಂಚಾಯತ್ ಮೆಂಬರು, ಧಾರವಾಡದ ರೌಡಿ ಶೀಟರು ಆಗಿದ್ದರು. ಹಿ ಗಾಟ್ ಕಿಲ್ಡ್ 2016 ಜೂನ್ 15ನೇ ತಾರೀಕು ಧಾರವಾಡದ ಸಪ್ತಾಪುರ ಹತ್ರ ಇರುವ ಉದಯ್ ಜಿಮ್ನಲ್ಲಿ ಮರ್ಡರ್ ಆದರು. ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಸುವರ್ಣ ನ್ಯೂಸ್ ಇದನ್ನು ಬಿಟ್ಟು ಬಿಡದೆ ಫಾಲೋ ಅಪ್ ಮಾಡಿದೆ ಈ ವರದಿಯನ್ನು. ಮರ್ಡರ್ ಆಯಿತು, ಒಂದು 6-7 ಜನ ಹೋಗಿ ಸರೆಂಡರ್ ಆಗ್ಬಿಟ್ರು, ನಾವೇ ಮಾಡಿದ್ದು ಅಂತ. ಚಾರ್ಜ್ ಶೀಟ್ ಆಯಿತು. ಪೊಲೀಸರು ಹೆಂಗೆ ಈಗ ಕಾಲು ತುಳಿತದ ಪ್ರಕರಣದಲ್ಲಿ ಪೊಲೀಸರನ್ನ ಹೊಗಳದ್ನಲ್ಲ, ಈ ಕೇಸ್ ಇದೆಯಲ್ಲ, ಪೊಲೀಸಿಂಗ್ ಹೆಂಗೆ ಇರಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಬೂಟ್ ನೆಕ್ಬಿಟ್ರು ಪೊಲೀಸರು ಇದರಲ್ಲಿ. ಚಾರ್ಜ್ ಶೀಟ್ ಹಾಕಿದ್ರು, ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಬಿಟ್ರು. ಕೇಸ್ ಕ್ಲೋಸ್ಡ್. ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ ಕೊಲೆ ಅಂತ. ಯೋಗೀಶ್ ಗೌಡ ಅಣ್ಣ ಬಿಡಲಿಲ್ಲ ಅದನ್ನು. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ನಡೆದಂಥ ಮರ್ಡರ್ ಇದು. ಆವಾಗ ವಿನಯ್ ಕುಲಕರ್ಣಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು, ಧಾರವಾಡದ ಉಸ್ತುವಾರಿ ಸಚಿವ, ಖನಿಜ ಸಚಿವರಾಗಿದ್ದರು. CBI ತನಿಖೆಗೆ ಆರ್ಡರ್ ಮಾಡಿಸ್ಕೊಂಡ್ರು. CBI ಬಂದು ತನಿಖೆ ಮಾಡಿದರೆ ಹೊರಗೆ ಬಿದ್ದ ಸತ್ಯಗಳೇ ಬೇರೆ. ಯಾರು ಆರೋಪಿಗಳಾಗಿ ಈ ಪ್ರಕರಣದಲ್ಲಿ ಒಳಗಿದ್ರಲ್ಲ, ಅವ್ರು ಮರ್ಡರೇ ಮಾಡಿರಲಿಲ್ಲ, ಅವ್ರು ಬರೀ ಸರೆಂಡರ್ ಆಗಿದ್ದರು. ಮರ್ಡರ್ ಮಾಡಿದವ್ರು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ರು.
ಮರ್ಡರ್ ಮಾಡಿಸಿದ್ದು ವಿನಯ್ ಕುಲಕರ್ಣಿ ರಾಜಕೀಯ ಜಿದ್ದಿಗಾಗಿ ಅಂತ CBIನವರು ಕಂಡುಹಿಡಿದು ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಎಲ್ಲ ಆಯಿತು. ಪ್ರಕರಣದ ವಿಚಾರಣೆ ನಡೀತಾ ಇದೆ. ಈಗ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಒಬ್ಬೊಬ್ಬರನ್ನೇ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕ್ಷಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಅವ್ರನ್ನ ಬೆದರಿಸ್ತಾ ಇದ್ದಾರೆ, ಸರಿಯಾಗಿ ಸಾಕ್ಷಿ ಹೇಳದಂತೆ ನೋಡಿಕೊಳ್ಳಲಾಗ್ತಾ ಇದೆ ಅಂತ CBI ಗೊತ್ತಾಗುತ್ತೆ. CBI ಯಾರಿಗೂ ಅನುಮಾನ ಬರದಂತೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತು. ಕಲೆಕ್ಟ್ ಆದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಾರೆ. ಎವಿಡೆನ್ಸ್ ಟ್ಯಾಂಪರಿಂಗ್ ಈಸ್ ಅನ್ಪಾರ್ಡನೇಬಲ್ ಕ್ರೈಮ್, ತಿಳ್ಕೊಂಬಿಡಿ. ಸಾಕ್ಷಿಗಳನ್ನು ಅವುಗಳ ಮೇಲೆ ಒತ್ತಡ ಹಾಕೋದಿದೆಯಲ್ಲ, ಅದು ಕ್ಷಮಿಸೋದಕ್ಕೆ ಅಸಾಧ್ಯವಾದಂಥ ಕ್ರೈಮ್. ಅದು ಬರ್ತಾರೆ ಇವರು CBIನವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ. ಹೊರಗಡೆ ಇದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ, ಜಾಮೀನು ಕ್ಯಾನ್ಸಲ್ ಮಾಡಿ ಜೈಲಿನಲ್ಲಿ ಇಡಿ ಇವರನ್ನು ಅಂತ. ಇಬ್ಬರ ಮೇಲೆ ಬರುತ್ತೆ. ಚಂದ್ರಶೇಖರ್ ಅಲಿಯಾಸ್ ಮಾಮ ಅಂತ ಕರೀತಾರೆ ಇವರು, ವಿನಯ್ ಕುಲಕರ್ಣಿ ಮಾಮ. ಆತ ಮತ್ತು ವಿನಯ್ ಕುಲಕರ್ಣಿ ಇಬ್ಬರದು ಜಾಮೀನು ಕ್ಯಾನ್ಸಲ್ ಮಾಡಿ ಅಂತ. ಆ ಮಾಮಾಗೆ ಜಾಮೀನು ಕೊಟ್ಟಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅನಿಸುತ್ತೆ. ಚಂದು ಮಾಮ ಅಂತ ಕರೀತಾರೆ. ಚಂದ್ರಶೇಖರ್ ಇಂಡಿ ಪೂರ್ತಿ ಹೆಸರು. ಆತನ ಜಾಮೀನನ್ನು ಕೋರ್ಟ್ ರದ್ದು ಮಾಡ್ತು. ವಿನಯ್ ಕುಲಕರ್ಣಿಗೆ ಜಾಮೀನು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್. ರದ್ದು ಮಾಡೋದು ನೀವು ಸುಪ್ರೀಂ ಕೋರ್ಟಲ್ಲೇ ಕೇಳ್ಕೊಳ್ಳಿ ಅಂತ ಹೇಳಿಬಿಟ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು. CBI ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಜಾಮೀನು ರದ್ದು, 1 ವಾರದಲ್ಲಿ ಸರೆಂಡರ್ ಆಗಬೇಕು ಅಂತ ಹೇಳಿದೆ ಈಗಾಗಲೇ ಸುಪ್ರೀಂ ಕೋರ್ಟು. ಸೊ ಇಲ್ಲಿ ಈ ಒಂದಷ್ಟು ವಿವರಗಳನ್ನು ಹೇಳ್ತೀನಿ, ಬೇರೆ ಎಲ್ಲೂ ಸಿಗೋದಿಲ್ಲ ನಿಮಗೆ ಈ ಡೀಟೇಲ್ಸು. ಇದೇನಾಗಿತ್ತು, ಮರ್ಡರ್ ಆಗುತ್ತಲ್ಲ ಯೋಗೇಶ್ ಗೌಡದ್ದು, ಮರ್ಡರ್ ಕೇಸ್ನಲ್ಲಿ ಸರೆಂಡರ್ ಆಗಬೇಕಾದದ್ದು ಬಸವರಾಜ್ ಮುತ್ತಗಿ ಅಂತ. ಮರ್ಡರೇ ಮಾಡಿಲ್ಲ ಮನುಷ್ಯ. ಆತ ಬೆಂಗಳೂರಿಗೆ ಬರ್ತಾನೆ. ವಿನಯ್ ಕುಲಕರ್ಣಿ ಮಿನಿಸ್ಟರ್ ಬೆಂಗಳೂರಿನಲ್ಲಿದ್ದರು ಅವಾಗ. ಬೆಂಗಳೂರಿಗೆ ಬಂದು ಒಂದು ಟ್ಯಾಕ್ಸಿ ತಗೊಂಡು ಈ ಸ್ಯಾಂಕಿ ಟ್ಯಾಂಕ್ ಹತ್ರ ಮೀಟ್ ಮಾಡೋದಕ್ಕೆ ಹೋಗ್ತಾನೆ ವಿನಯ್ ಕುಲಕರ್ಣಿನ. ವಿನಯ್ ಕುಲಕರ್ಣಿ ಎಲ್ಲ ಅಶ್ಯೂರೆನ್ಸ್ ಮಾಡೋದು, ಡೋಂಟ್ ವರಿ ನೀವು ಹೋಗಿ ಸರೆಂಡರ್ ಆಗು, ನಾನು ಎಲ್ಲ ಪೊಲೀಸರಿಗೆ ಮಾತಾಡಿದ್ದೀನಿ ಅಂಥೇಳಿ ಒಂದಷ್ಟು ದುಡ್ಡು ಗಿಟ್ಟು ಕೊಟ್ಟು ಕಳಿಸೋದು. ಮಾರನೇ ದಿವಸನೂ ಭೇಟಿ ಆಗ್ತಾರೆ. ಆ ಇಬ್ಬರು ಟ್ಯಾಕ್ಸಿ ಡ್ರೈವರ್ಗಳನ್ನು ಹುಡುಕಿದ್ರು CBIನವರು. ಅವರು ಬಂದು ಸಾಕ್ಷಿ ಹೇಳಬೇಕು. ಏನಂತ, ಹೌದು ಇಂಥ ದಿವಸ 8ನೇ ತಾರೀಕು ಇಷ್ಟು ಗಂಟೆಗೆ ಈ ಮನುಷ್ಯ ಬಂದು ನಮ್ಮ ಕಾರಲ್ಲಿ ಕೂತ್ಕೊಂಡು ನಾವು ಹೋಗಿ ಇಂಥಲ್ಲಿ ಬಿಟ್ವಿ ಅಂತ ಹೇಳಬೇಕು. ಇಬ್ಬರು ಟ್ಯಾಕ್ಸಿ ಡ್ರೈವರ್ಸ್ ಅವರು ಸಾಕ್ಷಿ ಹೇಳಿದ್ರೆ ಕೇಸ್ ಗಟ್ಟಿ ಆಗಿಬಿಡುತ್ತೆ. ಏನಾಗುತ್ತೆ, ಆ ಟ್ಯಾಕ್ಸಿ ಡ್ರೈವರ್ಗಳ ಹತ್ರ ವಿನಯ್ ಕುಲಕರ್ಣಿ ಕಡೆಯವರು ಹೋಗ್ತಾರೆ. ವಿನಯ್ ಕುಲಕರ್ಣಿ ಕಡೆಯವರು, ಇದೆಲ್ಲ ಆಗಿದ್ದು ಜನವರಿ 16ನೇ ತಾರೀಕು. 17-18ಕ್ಕೆ ಇವ್ರು ಹೋಗಿ ಸಾಕ್ಷಿ ಹೇಳಬೇಕಾಗಿರುತ್ತೆ. ಹಿಂದಿನ ದಿವಸ ಹೋಗ್ತಾರೆ. ರವಿ ಸುಬ್ರಹ್ಮಣ್ಯ ಅಂತ ವಿನಯ್ ಕುಲಕರ್ಣಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಮನುಷ್ಯ. ರವಿ ಸುಬ್ರಹ್ಮಣ್ಯ ಹೋಗಿ, CBIನವ್ರು ನಮ್ಮ ಮೇಲೆ ಫೋರ್ಸ್ ಹಾಕಿದ್ದಕ್ಕೆ ನಾವು ಸಾಕ್ಷಿ ಹೇಳ್ತಿದ್ದೀವಿ ಅಂತ ಹೇಳ್ರಿ, ನೀವು ಏನಾಗೋದಿಲ್ಲ ನಿಮಗೆ, ಡೋಂಟ್ ವರಿ ಅಂತ ಪ್ರೆಷರ್ ಹಾಕಕ್ಕೆ ಶುರು ಮಾಡ್ತಾರೆ. ಆ ಇಬ್ಬರು ಟ್ಯಾಕ್ಸಿಯವರು CBIನವ್ರು ಹೇಳ್ತಾರೆ, ಹಿಂಗೆ ಬರ್ತಿದ್ದಾರೆ ಇವ್ರು ನಮ್ಮ ಹತ್ರ ಅಂತ. CBIನವ್ರು ತಲೆ ಓಡಿಸ್ತಾರೆ. ಒಂದು ಆಡಿಯೋ ರೆಕಾರ್ಡಿಂಗ್ ಮಷಿನ್ ಕೊಡ್ತಾರೆ, ನೀವು ಮಾತಾಡಿ ಅವ್ರ ಹತ್ರ ಅಂತಾರೆ. ನಿಮ್ಮನ್ನು ಯಾರು ಕಳಿಸಿದ್ರು ಅಂತ ರವಿ ಸುಬ್ರಹ್ಮಣ್ಯ ಹತ್ರ ಕೇಳಿದ್ರೆ ವಿನಯ್ ಕುಲಕರ್ಣಿ ಕಳಿಸಿದ್ರು ಅಂತ ಅವನು ಹೇಳ್ತಾನೆ. ಈ ರವಿ ಸುಬ್ರಹ್ಮಣ್ಯನ ಕಾಲ್ ಡೀಟೇಲ್ಸ್ ತೆಗೆಸಿದ್ರೆ ಅಷ್ಟು ವಿನಯ್ ಕುಲಕರ್ಣಿ ಫ್ಯಾಮಿಲಿ ಅವರು ಇವ್ರ ಜೊತೆಗೆ ಇವ್ರದ್ದು, ಅಂದರೆ ಅಲ್ಲೇ ಇದ್ದಾರೆ, ಫ್ಯಾಮಿಲಿ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ತಾರೆ. ನಮಗೇನಾದ್ರು ಕೊಡ್ತೀರಾ ಅಂತ CBIನವ್ರಿಗೆ ಟ್ಯಾಕ್ಸಿ ಡ್ರೈವರ್ಸ್ ಹತ್ರ ಕೇಳಿದ್ರೆ 50,000 ದುಡ್ಡು ಕೊಡ್ತಾರೆ ಅವ್ರಿಗೆ. ಆ ಆಡಿಯೋ ರೆಕಾರ್ಡಿಂಗು ಮತ್ತು ಸೀಸ್ ಮಾಡಲಾದ ದುಡ್ಡು CBIಗೆ ಎವಿಡೆನ್ಸ್ ಆಗುತ್ತೆ. ಇವರ ಹೇಳಿಕೆಗಳು, ಇಬ್ಬರು ಟ್ಯಾಕ್ಸಿ ಡ್ರೈವರ್ಸ್ ಹೇಳಿಕೆ, ನಮ್ಮ ಮೇಲೆ ಒತ್ತಡ ಹಾಕೋದಕ್ಕೆ ಬಂದರು ಅಂತ. ಅದು ಒಂದು ಸಿಕ್ತು. ಇನ್ನೊಂದು ಕೇಸ್ ಇರುತ್ತೆ ಇದರಲ್ಲಿ. ಶಿವಾನಂದ್ ಬಿರಾದರ್ ಅಂತ ಆತ ವಿಟ್ನೆಸ್ಸು. ಆತ ಹಾಸ್ಟೈಲ್ ಆಗ್ತೀನಿ ಅಂತ CBIಗೆ ಹೇಳಿರ್ತಾನೆ. ಹಾಸ್ಟೈಲ್ ವಿಟ್ನೆಸ್ ಆಗಿಬಿಟ್ಟಿರ್ತಾನೆ ಅವನು, ಅಂದರೆ ಅಪ್ರೂವರ್ ಆಗಿರ್ತಾನೆ. ಸಾರಿ, ಹಾಸ್ಟೈಲ್ ಅಲ್ಲ, ಅಪ್ರೂವರ್ ಆಗಿರ್ತಾನೆ. ಆತ ಬೆಂಗಳೂರಿನ ಗಾಂಧಿನಗರದ ಸಂತೃಪ್ತಿ ಲಾಡ್ಜ್ನಲ್ಲಿ ಬಂದಿದ್ದಾಗ, ಇದೊಂದು ಶಾಕಿಂಗ್, ಇದು ಗೋಪಾಲ್ ಹಳ್ಳೂರ್ ಅಂತ. ನೀವು ಆ ಗೋಪಾಲ್ ಹಳ್ಳೂರ್ ಅನ್ನುವ ಪೊಲೀಸ್ ಅಧಿಕಾರಿ ಬಗ್ಗೆ ಹೇಳಿದ್ರೆ 1 ತಾಸು ಮಾತಾಡ್ತೀನಿ ನಾನು. ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದುಕೊಂಡು ಮರ್ಡರ್ ಮಾಡಿ, ಸಸ್ಪೆಂಡ್ ಆಗಿ, ಮತ್ತೆ ರೀಇನ್ಸ್ಟೇಟ್ ಆಗಿ, ಪೊಲೀಸರು ಹೆಂಗಿರಬಾರ್ದು ಅನ್ನೋದಕ್ಕೆ ಉದಾಹರಣೆ. ಆ ಗೋಪಾಲ್ ಹಳ್ಳೂರ್ ಅನ್ನುವಂಥವನು ಬಂದು ಈತನನ್ನು ಕರ್ಕೊಂಡು ಹೋಗ್ತಾನೆ. ಶಿವಾನಂದ್ ಬಿರಾದಾರನ 2 ತಾಸು ನಾಪತ್ತೆ. ಎಲ್ಲಿಗೋ ಕರ್ಕೊಂಡು ಹೋಗೋದು, ವಾಪಸ್ ಕರ್ಕೊಂಬಂದು ಅಂದರೆ ಅಡ್ವೊಕೇಟ್ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಹೆಂಗೆ ಸುಳ್ಳು ಹೇಳಬೇಕು ಕೋರ್ಟ್ನಲ್ಲಿ ಅಂತ ಕಲಿಸ್ತಾರೆ. ಆತನನ್ನು ವಾಪಸ್ ಬಂದು ಬಿಟ್ಟು ಹೋಗ್ತಾರೆ. ಮಾರನೇ ದಿವಸ, ಇದು 15th ನವೆಂಬರ್ಗಾಗಿದ್ದು, ಮಾರನೇ ದಿವಸ ಆತ ಕೋರ್ಟ್ನಲ್ಲಿ ಬಂದು ಆ ಸುಳ್ಳುಗಳನ್ನು ಹೇಳ್ತಾನೆ. CCTV ಫುಟೇಜ್ ಸಮೇತ ಪ್ರತಿಯೊಂದನ್ನು CBI ಕಲೆಕ್ಟ್ ಮಾಡುತ್ತೆ. ಹೆಂಗೆ ಬಂದು ಸಾಕ್ಷಿನ ಕರ್ಕೊಂಡು ಹೋದ್ರು ಇವರು ಅಡ್ವೊಕೇಟ್ ಆಫೀಸ್ಗೆ, ಆತ ವಾಪಸ್ ಬಂದು ಏನು ಹೇಳ್ದ ಅನ್ನೋದನ್ನು ಸಾಕ್ಷ್ಯ ಸಮೇತ ರೆಕಾರ್ಡ್ ಮಾಡ್ತಾರೆ. 3ನೇ ಕೇಸು, ಈ ಚಂದ್ರಶೇಖರ್ ಇಂಡಿ ಅಲಿಯಾಸ್ ಮಾಮ, ಚಂದು ಮಾಮ,
ಯೋಗೀಶ್ ಗೌಡ ಮರ್ಡರ್ ಮಾಡೋದಕ್ಕೆ 3 ಪಿಸ್ತೂಲ್ಗಳನ್ನು ತಗೊಂಬಂದಿರ್ತಾನೆ ವಿಜಯಪುರದಿಂದ. ಆತನ ಜೊತೆಗೆ ಇನ್ನಿಬ್ಬರು ಬಂದಿರ್ತಾರೆ, ಅವರು ಸಾಕ್ಷಿಗಳಾಗಿರ್ತಾರೆ. ಸಾಕ್ಷಿ ಹೇಳೋದಕ್ಕೆ ಅಂತ ಅವರು ವಿಜಯಪುರದಿಂದ ಬೆಂಗಳೂರಿಗೆ ಬರಬೇಕು. ಮಧ್ಯದಲ್ಲಿ ತುಮಕೂರಿನಲ್ಲಿ ಸ್ಟೇ ಆಗ್ತಾರೆ. ಅದು ಯಾವುದೋ ಒಂದು ಹೋಟ್ಲ್ ಬರುತ್ತೆ, ತುಮಕೂರಿನಲ್ಲಿ ಸ್ಟೇ ಆಗ್ತಾರೆ. ಅಲ್ಲಿ ಸ್ಟೇ ಆದಾಗ ರಮೇಶ ಅನ್ನುವಂಥ ವಿನಯ್ ಕುಲಕರ್ಣಿಯ ಆಪ್ತ ಕಾಂಟ್ರಾಕ್ಟರು, ಆತ ಅರೇಂಜ್ ಮಾಡ್ತಾನೆ ಇವರಿಗೆ ಸ್ಟೇಯನ್ನು. ಅಲ್ಲಿ ಉಳಿಸ್ಕೊಂಡು ಸಾಕ್ಷಿ ಮಾರನೇ ದಿವಸ ಏನೇನು ಹೇಳಬೇಕು ಅಂತ ಫೀಡ್ ಮಾಡ್ತಾರೆ ಅವರಿಗೆ. ಅವರು ಬಂದು ಯಥಾವತ್ತಾಗಿ ಅದೇ ಸಾಕ್ಷಿಯನ್ನು ಹೇಳಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗದೇ ಇರುವಂತೆ ಏನೇನು ಸಾಕ್ಷಿ ಹೇಳಬೇಕು ಸಾಕ್ಷಿ ಹೇಳ್ತಾರೆ. ಈ 3 ಕೇಸ್ಗಳನ್ನು CBI ಕಲೆಕ್ಟ್ ಮಾಡಿತ್ತು. ಈ 3 ಕೇಸ್ಗಳ ಸಾಕ್ಷ್ಯಗಳ ಸಮೇತ ಸುಪ್ರೀಂ ಕೋರ್ಟಿಗೆ ವಿವರಗಳನ್ನು ಕೊಟ್ಟರು. ಸುಪ್ರೀಂ ಕೋರ್ಟ್ ಹೇಳ್ತು ಸಾಕಿನ ಹೊರಗಡೆ ಇದ್ದದ್ದು ಬಿ ಇನ್ಸೈಡ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. 1 ವಾರದ ಕಾಲಾವಕಾಶವನ್ನು ವಿನಯ್ ಕುಲಕರ್ಣಿ ಕೊಟ್ಟಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.